ನೀ ಕುಂತಿ ಮೂರು ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಬ್ಯಾಡ ಪರರ ಚಿಂತಿ ನಾಳ್ಯಮ ಕೇಳಿದರೇನ್ ಹೇಳ್ತಿ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಆಯುಷ್ಯ ಹತ್ತು ಹತ್ತು ರಾತ್ರಿಗೆ ಹೋದವ ಇವತ್ತು ಆಯುಷ್ಯ ಹತ್ತು ಹತ್ತು ರಾತ್ರಿಗೆ ಹೋದವ ಇವತ್ತು ಪ್ರಾಯಕ 20 ಪ್ರಾಯದ ಗಾಯಕ 30 ಯುವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಆಸೆ ಮಾಡಲಿ ಬೇಡ ಒಬ್ಬರಿಗೆ ಬೇಸರಾಗಲಿ ಬೇಡ ಆಸೆ ಮಾಡಲಿ ಬೇಡ ಒಬ್ಬರಿಗೆ ಬೇಸರಾಗಲಿ ಬೇಡ ದೂಷಿಸಿ ನುಡಿಬೇಡ ಗುರು ಮಾಂತೇಶನ ಮರಿಬೇಡ ದೂಷಿಸಿ ನುಡಿಬೇಡ ಗುರು ಮಾಂತೇಶನ ಮರಿಬೇಡ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ ಶಿವಶಿವನಂದರ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬಂದರಿಗೆ ಕಡೆಯಾಗಿ ಎಲೆ ಮನವೇ ಶಿವನೆಂಬ ಶಬ್ದ ಬಿಡಬೇಡ ಶರಣಶರಾತ್ರಿ ಶಿವನಾಮ ಸ್ಮರಿಸು ಗುರುಗಳು ಬಂದಾರ ತವ್ರಿ ಈಗ ನಿಮ್ದು ಮುಗಿಸ್ಬಿಡ್ರಿ ಧನ್ಯವಾದಗಳು ವಿಠಲ್ ಗಡ್ಡಿ ಗುರುಗಳಿಗೆ. ಸರ್ ನಮಸ್ಕಾರ. ನಮ್ದಾರ ಸರ್ ನಮಸ್ಕಾರ. ಪ್ರಾರಂಭ ಮಾಡಿ ಸರ್. ಎಲ್ಲ ಸ್ತೋತ್ರ ಮಾಡಿದ್ರ ಬಿಜೆಪಿ ಪಾಟೀಲಪ್ಪ ಸ್ತೋತ್ರ ಮಾಡಿದ್ರಿ. ಪ್ರಾರಂಭ ಮಾಡಕ್ ಕಟ್ಟಿ ಸರ್. ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ 17ನೇ ಸಾಧನ ಶಿಬಿರದ ನಿಮಿತ್ತ ನಮ್ಮ ಭಗವದ್ಗೀತೆ ಕ್ಲಾಸ್ ಅನ್ನ ಸುಮಾರು 1 ತಿಂಗಳಿಂದ ನಾವು ಸ್ಥಗಿತಿಟ್ಟಿದ್ವಿ. ಇವತ್ತ ಪುನರಾರಂಭ ಮಾಡ್ತಾ ಇದ್ವಿ. ನಾವು ಏನು ನೋಡ್ತಾ ಇದ್ವಿ ಅಂತ ಯಾರಿಗಾರ ನೆನಪದೇನು? ಭಗವದ್ಗೀತೆ ಎಲ್ಲಿ ಮಠ ಬಂದಿದ್ವಿ? ಯಾರು ನೆನಪದ? 13ನೇ ಅಧ್ಯಾಯ ಮುಗಿದಿತ್ತ ಜನ. 13 ಅಧ್ಯಾಯ ಮುಗಿಸಿ ಸಾರಾಂಶ ನೋಡ್ತಾ ಇದ್ವಿ. ಅದು ಮುಗಿದಿದ್ದಿಲ್ಲ. ಸಾರಾಂಶವನ್ನು ಮುಗಿಸ್ಬೇಕಾಗಿತ್ತು. 13ನೇ ಅಧ್ಯಾಯ ಸಾರಾಂಶ ಮುಗಿಸ್ಬೇಕಾಗಿತ್ತು. ಭಗವದ್ಗೀತೆಯಲ್ಲಿ ಒಟ್ಟ ಎಷ್ಟು ಅಧ್ಯಾಯ ಅದಾವ ಅಂದ್ರೆ 18 ಅಧ್ಯಾಯಗಳು ಅದಾವ. 18 ಅಧ್ಯಾಯದಲ್ಲಿ 3 ಭಾಗ ಮಾಡಿದ್ದಾರೆ. ಮೊದಲಿನ 6 ಅಧ್ಯಾಯಕ್ಕ 1ನೇ ಷಟ್ಕ ಅಂತಾರ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯಕ್ಕೆ 2ನೇ ಷಟ್ಕ ಅಂತಾರ. 13ರಿಂದ 18ನೇ ಅಧ್ಯಾಯಕ್ಕೆ 3ನೇ ಷಟ್ಕ ಅಂತ. 1ರಿಂದ 6 ಅಧ್ಯಾಯದೊಳಗ ಪಂಪದ ವಿಚಾರ, 7ರಿಂದ 12ರೊಳಗ ತತ್ವದ ವಿಚಾರ, 13ರಿಂದ 18ರೊಳಗ ಅಶಿಪದ ವಿಚಾರ. ಭಗವದ್ಗೀತೆಯೊಳಗೆ ಏನದರಿ ಒಂದ ವಾಕ್ಯದಾಗ ಹೇಳ್ರಿ ಅಂತ ಯಾರಾದ್ರೆ ಕೇಳಿದ್ರ ತತ್ ತ್ವಂ ಅಶಿ ಪದ ವಿಚಾರದ 3 ಪದಗಳ ವಿಚಾರದ ಅಂತ ಹೇಳೋದು. ತತ್ಪದ ವಿಚಾರ, ತ್ವಂಪದ ವಿಚಾರ, ಅಶಿಪದ ವಿಚಾರ. ತತ್ಪದ ಅಂದ್ರ ಪರಮಾತ್ಮನ ವಿಚಾರ, ತ್ವಂಪದ ಅಂದ್ರ ಜೀವಾತ್ಮ ಪದ ವಿಚಾರ,
ಹಸಿಪದ ಅಂದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರವೇ ಭಗವದ್ಗೀತೆಯ ಸಾರ. ಈ ಹಸಿಪದದಲ್ಲಿ ಬರುವಂತಹ ಈಗ ನಾವು 12 ಅಧ್ಯಾಯಗಳನ್ನ ಮುಗಿಸ್ಬಿಟ್ಟೇವಿ. ತತ್ಪದ ಶೋಧನೆ ಮಾಡೇವಿ, ತ್ವಪದ ಶೋಧನೆ ಮಾಡೇವಿ. ಈಗ ಹಸಿಪದ ಶೋಧನೆ ಮಾಡಾಕ ನಾವು 13ನೇ ಅಧ್ಯಾಯ ಪ್ರಾರಂಭ ಮಾಡಿದೀವಿ. ಆ 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ ಏನದರಿ ಅಂತಂದ್ರ ಉಪನಿಷತ್ತುಗಳಲ್ಲಿ ಹೇಳಿದ ವಿದ್ಯೆಯನ್ನ ಭಗವಂತ ಭಗವದ್ಗೀತೆಯೊಳಗ ಸೇರಿಸಿದ. ಇದು ಜ್ಞಾನ ಯೋಗಕ್ಕೆ ಸಂಬಂಧಪಟ್ಟಂತ ವಿಷಯ ಅದ. ಮೊದಲಿನ 6 ಅಧ್ಯಾಯದೊಳಗ ಕರ್ಮಯೋಗವನ್ನು ಹೇಳಿದ, ಇನ್ನೊಂದಿತ್ತು ವಿಚಾರ. 7ರಿಂದ 12ನೇ ಅಧ್ಯಾಯದೊಳಗ ಉಪಾಸನ ಯೋಗವನ್ನು ಹೇಳಿದ ಭಗವಂತ. ಆ ನಂತರ 13ರಿಂದ 18ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗವನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಕರ್ಮಯೋಗ, ಉಪಾಸನ ಯೋಗ, ಈ ಜ್ಞಾನ ಯೋಗ, ಈ 3ರ ಮುಪ್ಪರಿಗಿನ ಭಗವದ್ಗೀತೆ ಐತಿ ಅಂತಲೂ ಹೇಳಬಹುದು. ಈ ಒಂದು ಪುಸ್ತಕದಲ್ಲಿ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದೊಳಗ ಬಹಳ ಪ್ರಮುಖವಾದ ಅಧ್ಯಾಯ ಯಾವುದು ಅಂತಂದ್ರ 13, 14, 15 ಪ್ರಮುಖ ಅಧ್ಯಾಯ. ಅದರಲ್ಲಿನ ಪ್ರಮುಖ ಯಾವುದು ಅಂದ್ರ 13ನೇ ಅಧ್ಯಾಯ ಬಹಳ ಮುಖ್ಯ. ಈ ಉಪನಿಷತ್ ಈ ಒಂದು 13ನೇ ಅಧ್ಯಾಯದಲ್ಲಿ ಭಗವಂತ ಪ್ರಾರಂಭ ಮಾಡ್ಬೇಕಾದ್ರೆ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡ್ತಾನೆ. ಆ ಪ್ರಶ್ನೆ ಏನದ ಅನ್ನುವಂಥದ್ದು ಹಲವಾರು ಗ್ರಂಥಗಳಲ್ಲಿ ಇಲ್ಲ, ಆ ಶ್ಲೋಕ ಇಲ್ಲ. ಕೆಲವೊಂದು ಗ್ರಂಥಗಳಲ್ಲಿ ಅದು ಚರ್ಚೆ. ಬಹಳ ಗ್ರಂಥದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶ ಅಧ್ಯಾಯ ಅಂತವ್ರ ಶ್ರೀ ಭಗವಾನ್ ವಾಚ ಅನ್ನುವಂಥದ್ದು ಪ್ರಾರಂಭ ಮಾಡ್ಯಾರ. ಆದ್ರೆ ಕೆಲವೊಂದು ಗ್ರಂಥದೊಳಗ ಅದು ಅರ್ಜುನ ಪ್ರಶ್ನೆಯಿಂದ ಪ್ರಾರಂಭ ಆಗ್ತದ. ಆ ಅರ್ಜುನ ಏನು ಪ್ರಶ್ನೆ ಮಾಡ್ತಾನು ಅಂತಂದ್ರ, ಭಗವಂತ ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನಂ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು ಅನ್ನುವಂಥದ್ದು ಈ 6 ಶಬ್ದಗಳ ಪಾರಿಭಾಷಿಕ ಶಬ್ದಗಳದಾವ. ಇವುಗಳ ಅರ್ಥವನ್ನು ನನಗ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದ, ಸಂಶಯ ಬಂದದ, ಸ್ವಲ್ಪ ಸರಿಯಾಗಿ ನನಗೆ ತಿಳಿಸಿಕೊಡು ಅಂತ 6 ಪಾರಿಭಾಷಿಕ ಶಬ್ದಗಳ ಅರ್ಥವನ್ನ ಕೇಳುವ ಪ್ರಶ್ನೆಯೊಂದಿಗೆ 13ನೇ ಅಧ್ಯಾಯ ಪ್ರಾರಂಭ ಆಗಿದೆ. ಅದನ್ನ ಹೇಳ್ತಾ ಹೇಳ್ತಾ ಭಗವಂತ ಏನ್ ಮಾಡಿದ, ಆಯ್ತಪ್ಪ ನಿನಗೆ ಹೇಳ್ತೀನಿ ಕೇಳು. ಇದರಲ್ಲಿ ಏನಪ್ಪ ಅಂತಂದ್ರ ಕ್ಷೇತ್ರಜ್ಞ ಅಂದ್ರೂ ಅದ, ಪುರುಷ ಅಂದ್ರು ಅದ, ಜ್ಞೇಯ ಅಂದ್ರು ಅದ. ಒಂದ ವಸ್ತು 3 ಹೆಸರಿಟ್ಟೇವಿ. ಅದಕ್ಕ ಇವು 6 ಪ್ರಶ್ನೆ ಒಳಗ ಈ 3 ಕೂಡಿಸಿ ಒಂದದ ಅಂತ ತಿಳ್ಕೊಂಡ್ಬಿಡು. ಕ್ಷೇತ್ರಜ್ಞ ಅಂದ್ರು ಅದ, ಪುರುಷ ಅಂದ್ರು ಅದ, ಜ್ಞೇಯ ಅಂದ್ರು ಅದ. ಇವು 3 ಕೂಡಿಸಿಗೆ ನಾವೇನಂತ ಅರ್ಥ ಮಾಡ್ತೇವಿ ಅಂದ್ರ ಆತ್ಮ ಅಂತ ಕರಿತೀವಪ್ಪ ಅರ್ಜುನ. ಇನ್ನ ಉಳಿದ ಎಷ್ಟು, ಇನ್ನು 3 ಶಬ್ದ ಉಳಿದು. ಅದರಲ್ಲಿ 2 ಶಬ್ದದವು, ಕ್ಷೇತ್ರ ಮತ್ತು ಪ್ರಕೃತಿ ಅನ್ನುವಂತ ಶಬ್ದಗಳಂತವು. ಇವು 2 ಕೂಡಿಸಿ ಇವು ಒಂದೇ ಶಬ್ದದ ಪರ್ಯಾಯ ಶಬ್ದಗಳು, ಒಂದೇ ಅರ್ಥವುಳ್ಳಂತ 2 ಶಬ್ದಗಳು. ಇದಕ್ಕ ಏನಪ್ಪಾ ಒಂದ್ ಹೆಸರು ಅಂತಂದ್ರ ಅನಾತ್ಮ. ಕ್ಷೇತ್ರಂ ಅಂದ್ರು ಅನಾತ್ಮ ಅದ, ಪ್ರಕೃತಿ ಅಂದ್ರು ಅನಾತ್ಮ. ಇನ್ನ 6 ಶಬ್ದದೊಳಗೆ ಯಾವ್ದು ಉಳಿತ್ರಿ? ಯಾವ್ದು ಉಳಿತ್ರಿ? ನಿಮಗ ಗೊತ್ತ್ರಿ, ನಮಗೇನ್ ಗೊತ್ತ್ರಿ? ನೀವು ಹೇಳೋರು, ನಾವು ಕೇಳೋರು. ಯಾಕ್ರಿ? ಇನ್ನೊಂದು ಶಬ್ದ ಉಳಿತಲ್ಲ, ಯಾವುದು? ಜ್ಞಾನಂ. ಜ್ಞಾನಂ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಒಬ್ಬ ಸಾಧಕನಲ್ಲಿ ಇರಬೇಕಾದಂತಹ ಗುಣಗಳು.
ಅಲ್ಲೇ ಜ್ಞಾನಂ ಅಂತ ತಿಳ್ಕೊಂಡು ವಿಶೇಷವಾಗಿ ಪಾರಿಭಾಷಿಕ ಶಬ್ದವನ್ನು ಬಳಸ್ಯಾರ. ನೀವು ಜ್ಞಾನ ಅಂದ್ರೆ ಯಾವ ಜ್ಞಾನಕ್ಕೆ ಹೋಗ್ಬಾರ್ದು. ಭಗವದ್ಗೀತೆ 13ನೇ ಅಧ್ಯಾಯಕ್ಕೆ ಬಂದಿದ್ದು ಅಮಾನಿತ್ವಾದಿ 20 ಗುಣಗಳು ಸಾಧಕನಲ್ಲಿ ಪಾರಮಾರ್ಥವನ್ನ ಮಾಡಬೇಕನ್ನುವಂತಹ ಒಬ್ಬ ವಿದ್ಯಾರ್ಥಿ ಸಾಧಕದಲ್ಲಿ ಮುಮುಕ್ಷದಲ್ಲಿ ಇರಬೇಕಾದಂತಹ ಗುಣಗಳು ಇವಕ್ಕ ಜ್ಞಾನ ಅನ್ನರಲ್ಲಿ. ಈ 6 ಶಬ್ದಗಳನ್ನ ಅರ್ಥವನ್ನ ಈ ರೀತಿ ಹೇಳಿದ್ರು. ಅಂದ್ರ 3 ಆತ್ಮ, 2 ಅನಾತ್ಮ, 1 ಗುಣಗಳು. ಅನಾತ್ಮ ಅನ್ನುವಂತ ಶಬ್ದ ತಗೊಳ್ರಿ. ಅನಾತ್ಮದಾಗ 2 ಬಂದ್ವಲ್ಲ, ಯಾವ್ಯಾವ ಶಬ್ದಗಳು? ಅನಾತ್ಮದ ಬಗ್ಗೆ ಮೊದಲು ವಿಚಾರ ಮಾಡು. ಅನಾತ್ಮದಾಗ ಈ 6 ಶಬ್ದಗಳಲ್ಲಿ 2 ಶಬ್ದ ಬಂದ್ವಲ್ಲ, ಯಾವ್ಯಾವು? ಕ್ಷೇತ್ರ ಮತ್ತು ಪ್ರಕೃತಿ. ಪ್ರಕೃತಿ ಮತ್ತು ಕ್ಷೇತ್ರ ಅಥವಾ ಕ್ಷೇತ್ರ ಮತ್ತು ಪ್ರಕೃತಿ. ಅವ್ರೊಬ್ಬರ ಹೇಳ್ತಾರ ನೋಡ್ರಿ, ಕೈಯಾಗ ಪೆನ್ನು ನೋಟ್ಬುಕ್ ಇಟ್ಕೊಂಡು ಕೂತಾರ. ಉಳಿದವರೆಲ್ಲ ಹಂಗ ಸುಮ್ಮನೆ ಕೆಳಗತ್ತಾರ ಅಂತ ಅರ್ಥ. ಹೇಳ್ರಿ, ನಾವು ಹೂ ಅಂತೀವಿ, ಹೊಳಿ ಕೇಳಿ ಏನು ಹೇಳೋದು ಹೇಳ್ತಾರ. ಅನಾತ್ಮ ಅಂದ್ರೆ ಏನ್ರಿ? ಏನ್ ನಾವು ಅಭ್ಯಾಸ ಮಾಡಿದ್ವಿ ಅನಾತ್ಮದ ಬಗ್ಗೆ ಈ 13ನೇ ಅಧ್ಯಾಯದೊಳಗ ಅಂತಂದ್ರ, ನಮಗೆ ಏನೇನು ಅನುಭವಕ್ಕೆ ಬರ್ತೈತಲ್ಲ ಅದು ಅಷ್ಟು ಅನಾತ್ಮ ಅಂತ ಹೇಳ್ಬಿಟ್ಟ ಭಗವಂತ. ಯಾವ್ದು ದೃಶ್ಯ ಪದಾರ್ಥ ಅದ, ಯಾವ್ದು ನಮ್ಗ ಅನುಭವಕ್ಕೆ ಬರ್ತತಿ ಆ ದೃಶ್ಯ ಪದಾರ್ಥ, ಅದು ಅಷ್ಟು ಅನಾತ್ಮ. ನಾವು ಸಂಸ್ಕೃತದಾಗ ದೃಶ್ಯ ಅಂತೀವಿ, ಇಂಗ್ಲಿಷ್ದಾಗ ಅನಾತ್ಮ ಅಂತೀವಿ ಅಂತ. ಯಾಕೆ ಇದಕ್ಕೆ ಅನಾತ್ಮ ಅಂತೀವಿ ಅಂದ್ರ, ಇದು ಏನಾಗ್ತದ ಅಂತಂದ್ರ ಅನುಭವಕ್ಕೆ ಬರುವಂತ ವಿಷಯ ಅದ. ಯಾವ್ದು ವಿಷಯ ಅದ, ಯಾವ್ದು ಅನುಭವಕ್ಕೆ ಬರ್ತದ, ಅದು ಅಷ್ಟು ಅನಾತ್ಮ. ಸ್ವರ್ಗ ಅನಾತ್ಮನೋ ಏನು ಆತ್ಮರಿ? ಅನಾತ್ಮ ರೀ. ಹಾ, ಸ್ವರ್ಗನು ಅನಾತ್ಮ ನೋಡ್ರಿ. ಇದನ್ನೆಲ್ಲ ನಾವು ಚರ್ಚೆ ಮಾಡೇವಿ. ಹಿಂದೆ ಚರ್ಚೆ ಮಾಡಿದ್ದನ್ನ ನಿಮ್ಗ ಇನ್ನೊಮ್ಮೆ ಹೇಳ್ಕೊಡಾಕತ್ತೇನೆ. ನಮ್ಮ ಶರೀರ ಆತ್ಮನು ಅನಾತ್ಮರಿ? ಅನಾತ್ಮ ಅನಾತ್ಮ ಶರೀರನು ಅನಾತ್ಮ ಅದ ನೋಡ್ರಿ. ನಮ್ಮ ಮನಸ್ಸು ಆತ್ಮ ಐತು ಅನಾತ್ಮ ಐತ್ರಿ? ಅದು ಅನಾತ್ಮರಪ್ಪ. ಅನಾತ್ಮ ರೀ. ಹಂಗಾರ ಅನಾತ್ಮದಾಗ ನಾವು ಏನೇನ್ ಹಾಕಿದ್ವಿ ಅಂತಂದ್ರ, ನಮ್ಮ ಶರೀರ, ನಮ್ಮ ಮನಸ್ಸು, ಕಣ್ಣಿಗೆ ಕಾಣುವಂತ ಅನುಭವ ಬರುವಂತ ಅನಾತ್ಮ, ಈ ಪ್ರಪಂಚ, ಇವೆಲ್ಲವೂ ಅನಾತ್ಮ ಅಂದಂಗ. ಏನ್ ಹಿಂಗಂದ್ರ ಅನಾತ್ಮ ಅಂದ್ರ ಅಚೇತನ ಸ್ವರೂಪ ಉಳ್ಳದ್ದು, ಜಡವಾಗಿ ಇದ್ದದ್ದು, ಇದು ಅನಾತ್ಮ. ಇಟ್ ಇಸ್ ಮಟೀರಿಯಲ್ ಇನ್ ನೇಚರ್. ಇಂಗ್ಲಿಷ್ದಾಗ ಅಂತ ಯಾವ್ದು ದ್ರವ್ಯ ಅದ ಅದಕ್ಕೆ ಅನಾತ್ಮ ಅಂತೀವಿ. ಮಟೀರಿಯಲ್ ಅಂದ್ರೆ ದ್ರವ್ಯ. ಯಾವ್ದು ದೃಶ್ಯವಾಗಿದೆಯೋ, ಯಾವ್ದು ದ್ರವ್ಯವಾಗಿದೆಯೋ, ಯಾವ್ದು ಅಚೇತನವಾಗಿದೆಯೋ ಅದು ಅನಾತ್ಮ. ಯಾವುದು ಜಡವಾಗಿದೆಯೋ ಅದು ಅನಾತ್ಮ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಮತ್ತೆ ಶರೀರ ಜಡ ಅಂತೀರಿ,
ಇದು ಚೇತನದಂಗ್ ಕಾಣ್ತದಲ್ರಿ, ಅಡ್ಡಾಡ್ತದ, ಉಸಿರಾಡ್ತದ, ಮಾತಾಡ್ತದ, ಇದಕ್ ಯಾಕೆ ಜಡ ಅಂತೀರಿ? ನೋಡಪ್ಪ, ಅದು ಚೇತನದಂತೆ ಕಂಡ್ರು ಕೂಡ ಅದು ಜಡ ಐತಿ. ಅದು ಚೇತನವನ್ನ ಕೈಗಣ ತಗೊಂಡು ಈ ಚೇತನದಂತೆ ಕಾರ್ಯವನ್ನ ಮಾಡಾಕತ್ತೈತಿ. ಚೇತನ ರಹಿತತ್ವೇ ಸತಿ ಚೇತನವತ್ ಅವಭಾಸತೆ ಇತಿ ಚಿದಾಭಾಸ. ಚಿದಾಭಾಸ ಅನ್ನುವಂತ ಒಬ್ಬವ ಒಳಗ ಅದಾನ, ಅವ ಏನ ಆ ಚಿದಾಭಾಸ ಇರುವುದರಿಂದ ಇದು ಶರೀರ ಚೇತನದಂತೆ ಕಾಣಾಕತ್ತೈತಿ. ಆದ್ರೆ ನಿಜವಾಗಿ ಶರೀರ ಜಂಗದ, ಇದು ಜಡ ಅದ. ನಮ್ಗೆ ಯಾವಾಗ ಗೊತ್ತಾಗತ್ರಿ ಈ ಶರೀರ ಜಡ ಅದ ಅಂತ ತಿಳ್ಕೊಂಡು? ಪ್ರಾಣ ಹೋದ ನಂತರ ಗೊತ್ತಾಗ್ತದ ಈ ಶರೀರ ಜಡ ಅದ. ಇದನ್ನ ಉತ್ತರ ಕೊಡ್ತಾ ಹೇಳ್ತಾನ, ಮನಸ್ಸು ಜಡ ಅದ ಅಂತ ಹೇಳ್ತಾನ ಭಗವಂತ. ಇಟ್ ಇಸ್ ಎ ವೆರಿ ಸಟಲ್ ಮ್ಯಾಟರ್. ಸ್ಥೂಲ ಪ್ರಪಂಚದಿಂದ ಆಗಿದ್ದು ಶರೀರ ಅಂದ್ರ ಮನಸ್ಸು ಸೂಕ್ಷ್ಮ ಪ್ರಪಂಚದ ಅಂಗ ಅಂತ ಹೇಳಿದ್ರು. ಆ ಮನಸ್ಸು ಕೂಡ ಜಡ ಅದ ಅಂತ ಹೇಳಿದ್ರು. ಆದ್ದರಿಂದ ಈ ಜಗತ್ತು, ಈ ಶರೀರ, ಈ ಮನಸ್ಸು, ಈ ಮೂರು ಮುಪ್ಪರಿಗಿನ ಇದು ಜಡ ಅದಪ್ಪ ಹೇಳಿದ್ರು. ಇನ್ನ ಈ ಅನಾತ್ಮದ ಎರಡನೇ ಲಕ್ಷಣ ಏನು ಅಂತಂದ್ರ ಇದು ಸಗುಣ ಅದ. ಇದರಲ್ಲಿ ಗುಣಗಳದಾವ. ಸತ್ವ, ರಜಸ್ಸು, ತಮಸ್ಸಿನಿಂದ ಕೂಡಿದ್ದು ಯಾವಾಗಲೂ ಜಡ ಇರ್ತದ, ಅದು ಅಚೇತನ ಇರ್ತದ, ಅದು ಅನಾತ್ಮ ಇರ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ವಿ ನಾವು. ಮತ್ತ ಇನ್ನೊಂದು ವಿಚಾರ ಏನ್ ಮಾಡಿದ್ವಿ, ಯಾವುದು ಜಡ ಅದ, ಅದು ಯಾವುದು ಸಗುಣದ, ಅದರಲ್ಲಿ 6 ವಿಕಾರಗಳದಾವ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅನ್ನುವಂತಹ 6 ವಿಕಾರಗಳದಾವ. ಆ ವಿಕಾರಗಳಿರೋದ್ರಿಂದ ಅನಾತ್ಮ ಪ್ರಪಂಚ ಹೆಂಗದ, ಅನಾತ್ಮ ಅನ್ನುವಂಥದ್ದಂದ್ರ ಅದು ವಿಕಾರದಿಂದ ಕೂಡ್ಯದ. ಅದು ವಿಕಾರದಿಂದ ಕೂಡೈತೆ ಅಂದ್ರ ಅದು ಯಾವಾಗ್ಲೂ ಒಂದೇ ರೀತಿಯಿಂದ ಇಲ್ಲ. ಈ ಮನಸ್ಸು ನಿನ್ನೆ ಹೆಂಗಿತ್ತು, ಈ ಶರೀರ ನಿನ್ನೆ ಹೆಂಗಿತ್ತು, ಇಷ್ಟೊತ್ನಾಗ ಈಗೂ ಹಂಗ ಐತಂತ ಅನಿಸ್ತದ. ಆದ್ರೆ ನಿನ್ನಿಕ್ಕಿಂತ ಇವತ್ತ ಅದು ಒಂದು ದಿನ ಹಳೇದಾಗ್ಯದ, ವಿಕಾರ ಆಗ್ಯದ. ಆ ವಿಕಾರದ ಗತಿ ನಮಗ್ ಗೊತ್ತಾಗುದಿಲ್ಲ, ಆದ್ರೆ ವಿಕಾರ ಆಗ್ತಾ ಇದೆ. ನಿನ್ನೆಕ್ಕಿಂತ ಇವತ್ತ ಈ ಶರೀರ ಸಾವಿಗೆ ಒಂದು ದಿನ ಸಮೀಪ ಮಾಡೈತಿ ನೋಡ್ರಿ. ಶರೀರಿಗೆ ಸಾವದ. ಅಂದ್ರ ಅನಾತ್ಮದ ಇನ್ನೊಂದು ಲಕ್ಷಣ ಏನು, ಇದು ಸಗುಣದಿಂದ ಕೂಡ್ಯದ, ಇದು ವಿಕಾರದಿಂದ ಕೂಡ್ಯದ. ಅಂದ್ರೆ ಅದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗಾಗತ್ತದ ಅಂತ ಅರ್ಥ. ದಾಡಿ ಮಾಡ್ಕೋತೀರ, ದಾಡಿ ಗಂಡ್ಮಕ್ಳು ಒಂದ್ಸಲ ಬ್ಲೇಡ್ ಹಿಂಗ ತಗೊಂಡು ಹೋಗಿ ಬಂದ್ ಹಿಂಗ್ ಬ್ಲೇಡ್ ಬಂದ ಮೇಲೆ ನಾವು ಬ್ಲೇಡ್ ಇಂದ ನಮ್ಮ ಗಡ್ಡವನ್ನ ದಾಡಿಯನ್ನ ಬೋಳಿಸ್ಕೊಂಡ ಮೇಲೆ ಇನ್ನೊಂದ್ಸಲ ಯಾಕೆ ಬರ್ತೀವಿ ನಾವು ಹೊಳ್ಳಿ? ಒಂದ್ಸಲ ಬಂದು ಹೋದ ಮ್ಯಾಗ ಇನ್ನೊಂದ್ಸಲ ಬೆಳೆದೈತೇನೋ ಅದು ನೋಡಿ ತೆಗಿಯೋಣ ಅಂತ ಬರ್ತೇವಿ, ಹೌದ್ರಿ? ಅಂದ್ರ ಅಷ್ಟು ಇದು ವಿಕಾರ ಆಗತೈತಿ ಶರೀರ ಅನ್ನುವಂತ ಮಾತನ್ನ ಭಗವಂತ ಹೇಳಾಗತ್ತ. ಶರೀರದ ವಿಕಾರ ಆಗತೈತಿ, ಜಗತ್ತು ವಿಕಾರ ಆಗತೈತಿ, ಮನಸ್ಸು ವಿಕಾರ ಆಗತೈತಿ. ಕ್ಷಣದಿಂದ ಕ್ಷಣಕ್ಕ ಬದಲಾವಣೆ ಆಗ್ತಾ ಇದೆ. ಅದು ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗೋದು ನಮಗ್ ಗುರುತಾಗ್ತಾ ಇಲ್ಲ. ಆದ್ರೆ ಮಾತ್ರ ಬದಲಾವಣೆ ಆಗಾಗತ್ತದ. ಆ ಬದಲಾವಣೆ ಆಗುವ ಹೊತ್ನಾಗ ಅದು 2 ಹಂತದಲ್ಲಿ ಬದಲಾವಣೆ ಆಗ್ತದೆ. ಒಂದು ಕಣ್ಣಿಗೆ ಕಾಣದ ರೀತಿ ಬದಲಾವಣೆ ಆಗ್ತದ,
ಆ ಕಣ್ಣಿಗೆ ಕಾಣದ ಒಂದು ಕಣ್ಣಿಗೆ ಕಾಣುವಂಗ ಬದಲಾವಣೆ ಆಗುವುದು ಒಂದು, ಕಣ್ಣಿಗೆ ಕಾಣದಂಗ ಬದಲಾವಣೆ ಆಗುವುದು ಯಾವ ಒಂದು? ಅದಕ್ಕೇನಂತೀವಿ ನಾವು ಕನ್ನಡದಾಗ ಅಂತಂದ್ರ ಕಾರ್ಯ ಅವಸ್ಥಾ ಅಂತ ಒಂದಂತೀವಿ, ವ್ಯಕ್ತ ಅವಸ್ಥಾ ಅಂತ ಒಂದಂತೀವಿ. ವ್ಯಕ್ತ ಅವಸ್ಥಾ ಅಂತಂದ್ರ ಅದು ಕಣ್ಣಿಗೆ ಕಾಣ್ತದ ಬದಲಾವಣೆ, ಕಣ್ಣಿಗೆ ಕಾಣುವಂತ ಅವಸ್ಥೆಗೆ ವ್ಯಕ್ತ ಅವಸ್ಥಾ ಅಂತೀವಿ. ಕಣ್ಣಿಗೆ ಕಾಣದಂತೆ ಬದಲಾವಣೆ ಆಗುವಂತಹದ್ದಕ್ಕ ನಾವು ಕಾರ್ಯ ಅವಸ್ಥಾ ಅಂತೀವಿ. ಇವೆಲ್ಲ ಹೇಳಿದ್ದು ಮಾತ್ರ ನೆನಪದ ಯಾರಿಗಾರ ಮುಗಿಸಿದ್ದನ್ನ ಇನ್ನೊಮ್ಮೆ ಹೇಳಾಗತ್ತೇನ ರಿಪಿಟೇಷನ್. ಐ ಆಮ್ ಡೂಯಿಂಗ್ ರಿಪಿಟೇಷನ್ ಆಫ್ 13th ಚಾಪ್ಟರ್ ಸಮ್ಮರಿ. ಮತ್ತೆ ಯಾವಾಗ ಇದು ನಾಶ ಆಗ್ತದ ಈ ಅನಾತ್ಮ, ಆ ನಾಶ ಆಗುವಂತಾಗ ಇದು ಮತ್ತೆ ಕಾರಣ ಅವಸ್ಥೆಗೆ ಹೋಗ್ತದ, ಅವ್ಯಕ್ತ ಅವಸ್ಥೆಗೆ ಹೋಗ್ತದೆ. ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರ್ತದ, ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗ್ತದ ಇದು ಅನಾತ್ಮ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದು ಉದಾಹರಣೆ ಹೇಳಿದ್ರು. ನೀರು ಕಾಸ್ತೇವಿ, ನೀರು ಕಣ್ಣಿಗೆ ಕಾಣ್ತತಿಲ್ರಿ? ಕಾಣ್ತದ. ನೀರು ಹೆಂಗೆ ಕಾಸ್ತೇವಿ? ನೀರು ಕಡಿಮೆ ಹಾಕೊಂತ ಹೋಗ್ತದ. ಆ ನೀರು ಕಡಿಮೆ ಹಾಕೊಂತ ಹೋಗ್ತದ, ಪೂರ ತಳನ ಹತ್ತ ತಿಳ್ಕೊಡ್ರಿ. ಆ ನೀರು ಏನಾತ್ರಿ? ಅದು ಆವಿ ಆವಿ ಆಯ್ತು. ಅದ್ರ ನೀರು ನಾಶ ಆತನು? ನೀರು ನಾಶ ಆಗಿಲ್ರಪ್ಪ, ನಾಶ ಆಗಿಲ್ರ ಅದು. ನೀರು ನಾಶ ಆಗಿಲ್ಲ. ಮತ್ ನೀರಿಗೆ ಏನಾತು? ಕಣ್ಣಿಗೆ ಕಾಣುವ ನೀರು ಈಗ ಕಣ್ಣಿಗೆ ಕಾಣದಂತಹ ಆವಿ ಆಯ್ತು. ಅದೇ ರೀತಿ ಈ ಪ್ರಪಂಚ ಅನ್ನೋದು ಒಂದು ವ್ಯಕ್ತ ಅವಸ್ಥಾ ಅಂತ ಬರ್ತದ, ಅದಕ್ಕೆ ಪ್ರಪಂಚ ಅಂತೀವಿ. ಇನ್ನೊಮ್ಮೆ ಅದು ಅವ್ಯಕ್ತ ಅವಸ್ಥೆಗೆ ಹೋಗ್ತದ, ಅದಕ್ಕೆ ಮಾಯಾ ಅಂತೀವಿ. ವ್ಯಕ್ತ ಅವಸ್ಥೆಗೆ ಪ್ರಪಂಚ ಅಂತೀವಿ, ಅವ್ಯಕ್ತ ಅವಸ್ಥೆಗೆ ಮಾಯಾ ಅಂತೀವಿ. ನೋಡ್ರಿ, ಮಾಯಾ ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ, ಎಷ್ಟ್ ಚಂದ ತಿಳಿದಾಗತ್ತ ನೋಡ್ರಿ, ತಿಳಿಸ್ಯಾರ. ಇವನ್ ಇಟ್ ಇಸ್ ಎ ರಿಪಿಟೇಷನ್, ವಿ ಫಾರ್ಗೆಟ್. ವ್ಯಕ್ತ ಅವಸ್ಥೆಗೆ ಏನಂತೀವಿ? ಪ್ರಪಂಚ. ಅವ್ಯಕ್ತ ಅವಸ್ಥೆಗೆ ಏನಂತೀವಿ? ಮಾಯಾ. ಅಂದ್ರೆ ಮಾಯಾ ಅಂದ್ರೆ ಏನ್ರಿ ಅಂತಂದ್ರ, ಈ ಕಣ್ಣಿಗೆ ಕಾಣುವಂತ ಪ್ರಪಂಚ ಏನೈತಿ, ಇದರ ಅವ್ಯಕ್ತ ರೂಪವೇ ಮಾಯೆ. ಐ ಥಿಂಕ್ ಇಷ್ಟು ಸರಳ ಮಾಯೆ ಬಗ್ಗೆ ಯಾರು ಹೇಳಿಲ್ಲ ಅಂತ ತಿಳ್ಕೊತೇನೆ. 30 ವರ್ಷ 40 ವರ್ಷ ಅಭ್ಯಾಸ ಮಾಡಿರ್ತಾರ. ಮಾಯಾ ಅಂದ್ರ ಏನೇನೋ ಹೇಳ್ತಾರ, ಎಲ್ಲಾರು ದೊಡ್ಡ ಮಾತು ಹೇಳ್ತಾರ, ಅದ್ರದ್ದು ಅರ್ಥ ಯಥಾರ್ಥವಾಗಿ ಆಗಿರುವುದಿಲ್ಲ. ಯಾವ್ದು ಸತ್ತಲ್ಲ, ಯಾವ್ದು ಅಸತ್ತಲ್ಲ, ಯಾವ್ದು ಸದಸತ್ತಲ್ಲ, ಯಾವ್ದು ಭಿನ್ನ ಅಲ್ಲ, ಯಾವ್ದು ಅಭಿನ್ನ ಅಲ್ಲ, ಯಾವ್ದು ಭಿನ್ನ ಭಿನ್ನ ಅಲ್ಲ, ಯಾವ್ದು ಸಾವಯವ ಅಲ್ಲ, ಯಾವ್ದು ನಿರವಯವ ಅಲ್ಲ, ಯಾವ್ದು ಸಾವಯವ ನಿರವಯ ಅಲ್ಲ, ಅದು ಮಾಯಾ. ಮಾ ಸಾ ಮಾಯಾ. ಯಾವುದು ಇಲ್ಲವೋ, ನಿಜವಾಗಿ ಇಲ್ಲವೋ, ಆದ್ರೆ ಇದ್ದಂತೆ ತೋರುತ್ತದೆಯೋ ಅದು ಮಾಯೆ. ಏನೇನು ಹೇಳ್ತಾರ, ಆದ್ರೂ ಅರ್ಥ ಆಗಿರಂಗಿಲ್ಲ. ಬಹಳ ಚಂದ ಹೇಳಿದ್ರು ನೋಡಿ. ನೀರಿನ ಉದಾಹರಣೆ, ಉಗಿ ಉದಾಹರಣೆ. ಆವಿ, ಆವಿ, ಉಗಿ ಅನ್ಬೇಡ್ರಿ, ಆವಿ. ಪೇಪರ್ ಅಂತಾರೆ ಇಂಗ್ಲಿಷ್ನಾಗ. ಕಣ್ಣಿಗೆ ಕಾಣ್ತು ಅಂದ್ರ ಅದಕ್ಕೆ ಪ್ರಪಂಚ ಅಂತೇವಿ, ಕಣ್ಣಿಗೆ ಕಾಣದೇ ಇರುವಂತ ಪ್ರಪಂಚಕ್ಕೆ ಮಾಯಾ ಅಂತೇವಿ. ಆದ್ದರಿಂದ ಕಣ್ಣಿಗೆ ಕಾಣುವ ಪ್ರಪಂಚರಾಗಲಿ, ಕಣ್ಣಿಗೆ ಕಾಣುವ ಮಾಯರಾಗಲಿ, ಕಣ್ಣಿಗೆ ಕಾಣುವ ಜಗತ್ತರಾಗಲಿ, ಈ ಕಣ್ಣಿಗೆ ಕಾಣುವ ಶರೀರ ಆಗಲಿ, ನಮ್ಮ ಮನಸ್ಸರ ಆಗಲಿ, ಅಥವಾ ಮಾಯೆ ಆಗಲಿ,
ಇವೆಲ್ಲ ಕೂಡಿ ಏನಂತೀವಿ ನಾವು ಅನಾತ್ಮ. ಮಾಯ ಆತ್ಮನ ಅನಾತ್ಮ ರೀ. ಅನಾತ್ಮ ಮಾಯ ಅನಾತ್ಮ ಅನ್ಬೇಕು. ಮತ್ತೆ ಈಶ್ವರ್ರಿ ಈಶ್ವರ ಏನ್ ಹೇಳ್ರಿ? ಮಿಥ್ಯಾ ಅಲ್ಲ, ಅದು ಅನಾತ್ಮ ಅಂತ ಹೇಳ್ಬೇಕಾಗಿ. ಅಲ್ಲ, ಮಾಯೆ ಅದ್ರೊಳಗ ಈಶ್ವರದಾಗ ಎರಡು ಕೂಡ್ಯಾವು. ಚೇತನ ಮಿಥ್ಯಾ ಅಂತೀವಿ ನಾವು, ಮಿಥ್ಯಾ ಅಂತೀವಿ. ಮಿಥ್ಯಾ ಅದರಲ್ಲಿ రెండೂ ಅದಾನ. ಅದರಲ್ಲಿ ಕಲ್ಪಿತ ಭಾಗನೂ ಐತಿ, ಅಕಲ್ಪಿತ ಭಾಗ. ಅಕಲ್ಪಿತ ಭಾಗ ಬ್ರಹ್ಮದ, ಕಲ್ಪಿತ ಭಾಗ ಮಾಯಾ ಅದ. ಅವ ಅವಾಸಲ್ಲ ಮಿಥ್ಯಾನ ನೀವ್ ಅಂದಂಗ. ಈಶ್ವರ ಮಿಥ್ಯಾ ಅನ್ಬೇಕ ನೋಡ್ರಿ. ಈಶ್ವರಗೆ ಮಿಥ್ಯಾ ಅಂತದ ಶಾಸ್ತ್ರ. ಎಷ್ಟು ಧೈರ್ಯ ರೀ! ಈಶ್ವರಗೆ ಮಿಥ್ಯಾ ಅಂತೇವಿ. ಸಗುಣ ಈಶ್ವರಗೆ ನಾವು ಮಿಥ್ಯಾ ಅಂತೇವಿ. ನಿರಾಕಾರ ನಿರ್ಗುಣಗ ನಾವು ಪರಬ್ರಹ್ಮ ಅಂತೀವಿ. ಮಾಯಾ ರಹಿತ ಚೇತನ ಪರಬ್ರಹ್ಮ, ಮಾಯಾ ಸಹಿತ ಈಶ್ವರ. ಮಾಯಾ ಸಹಿತ ಇತ್ತಂದ್ರ ಮಾಯಾ ವಿಶಿಷ್ಟ ಚೇತನಕ್ಕೂ ಈಶ್ವರ ಕೈಯೇ ಹೈ. ಮಾಯಾ ಉಪಯುಕ್ತ ಚೇತನ ಹೇಳ್ರಿ. ಮಾಯಾ ಉಪಯುಕ್ತ ಚೇತನ ಏನು? ಅನಾತ್ಮ ಅನ್ಬೇಕ್ರಿ. ಯಾರಿದು? ಯಾಕ್ರಿ ದೇವೇಂದ್ರಪ್ಪ? ಮಾಯಾ ಉಪಯುಕ್ತ ಚೇತನ ವಿಶಿಷ್ಟ ಚೇತನ ಈಶ್ವರ. ಮಾಯಾ ಉಪಯುಕ್ತ ಚೇತನ ಉಪಯುಕ್ತ ಚೇತನ. ಮಾಯಾ ಉಪಯುಕ್ತ ಚೇತನ ಯಾವ್ದ್ರಿ? ಬಹಳ ಮಂದಿ ಗೊತ್ತಿಲ್ಲ ಶಬ್ದ. ಉಪಯುಕ್ತ, ವಿಶಿಷ್ಟ. ಸಾಕ್ಷಿ ಅನ್ಬೇಕ ಸರ್. ಸಾಕ್ಷಿ ರೀ. ಬ್ರಹ್ಮಚೇತನ್ ರಿಪೋರ್ಟ್. ಬ್ರಹ್ಮಚೇತನ್ ರಿಪೋರ್ಟ್. ಮಾಯಾ ಉಪಯುಕ್ತ ಚೇತನ ಬ್ರಹ್ಮಚೇತನದ. ಅದು ಮಾಯಾಗೊಂದಿ ಕೂಡಿಲ್ಲ, ಕೂಡಿದಾಗ ವಿಶಿಷ್ಟ ಆಗ್ತದ. ಮಾಯಾ ವಿಶಿಷ್ಟ ಚೇತನ ಈಶ್ವರ. ಹೆಂಗ್ರಿ? ಚೇತನ ಬ್ರಹ್ಮಚೇತನ ಅಮ್ಮಾರಿ ನೋಡಿ ಕರೆಕ್ಟ್. ಮಾಯಾ ವಿಶಿಷ್ಟ ಚೇತನ ನಮ್ಮ ಇವ್ರು ಮೇಡಮ್ ಅವ್ರು ಹೇಳ್ದಂಗ ಅದು ಬ್ರಹ್ಮಚೇತನ, ಪರಮಾತ್ಮ, ನಿರಾಕಾರ. ಅದೇ ನೀವ್ ಅದೀರಿ ಅನ್ನುವಂತ ತಿಳ್ಕೊಳ್ಳೋದು ಆತ್ಮೀಯರೇ. ಮೈ ಗಾಡ್, ಅಭ್ಯಾಸ ಬಾಳ ಕಮ್ಮಿ ಅದ ನಿಮ್ದು. ಭಗವದ್ಗೀತೆ ಯಾರು ಮುಟ್ಟೇನ್ ಕಾಣ್ತೈತಿ. ಈಗ ಶಿಬಿರನು ಆಗ್ಬಿಟ್ಟಿದ. ದಿವಸ 3 ಪೀರಿಯಡ್, ಮತ್ ನಮ್ದೊಂದ್ ಪೀರಿಯಡ್, 4 ಪೀರಿಯಡ್ ಯಾವ್ದು ಮಾಡ್ಬೇಕ್ರಿ? ಪ್ರಪಂಚ ಮಾಡೋನು, ಪ್ರವಚನ ಕೇಳೋನು. ಕೆರ್ಕೊಳಕ್ ಪುರುಸೊತ್ತಿಲ್ಲ. ಗಾಡಿ ಹಂಗ ಉಳದಾವ್ ನೋಡ್ರಿ. ಹಿಂಗದ ನೋಡ್ರಿ. ಇದು ನೀವು 1 ತಿಂಗಳ ಪರ್ಯಂತರ ಸಿದ್ಧಾರೂಢದ ಮಠದಲ್ಲಿ ನಡೆದಂತ 3 ಕ್ಲಾಸ್, ನಮ್ದು ಮಧ್ಯಾಹ್ನ ನಡೆದಂತ ಮತ್ತೆ ಉಪನಿಷತ್ ಕ್ಲಾಸು ಎಲ್ಲಾ ಇಷ್ಟು ಕೇಳ್ಕೊಂತಿದ್ದ ನಮ್ಮ ಹಣೆ ಬರ ಹಿಂಗದ. ಇನ್ನು ಏನು ಮಾಡ್ಲಿಕ್ಕೆ ಹೆಂಗಿದ್ದಿತ್ತಿದು? ಎಷ್ಟು ಜವಾಬ್ದಾರಿಯಿಂದ ನಾವು ಅಭ್ಯಾಸ ಮಾಡ್ಬೇಕ್ರಿ. ಪ್ರಪಂಚ ಎಷ್ಟು ಗಟ್ಟಿ ಮಾಡ್ಯವಲ್ಲ, ಅದಕ್ಕಿಂತ ಬಡ್ಕೊಂಡ್ ಮಾಡಿದ್ರೆ ಇದು ಆಕೈತಿ ನೋಡ್ರಿ ಅಧ್ಯಾತ್ಮ. ಹಾಲು ಕಾಸ್ಲಿಕ್ಕಂದ್ರೆ ಕೆಟ್ಟ ಹೋಗ್ತಾವ ಅಂತ ಬಡ್ಕೊಂಡು 25 ರೂಪಾಯಿ ಹಾಲನ್ನು ಉಳ್ಸಾಕ್ ಪ್ರಯತ್ನ ಮಾಡ್ತೀವಿ. ಅಭ್ಯಾಸ ಮಾಡ್ಲಿಕ್ಕಂತಂದ್ರ ಕಲ್ತಿದ್ದೆಲ್ಲ ಮರ್ತ್ ಹೋಗ್ತದ ಅನ್ನುವಂತದ್ರ ಬಗ್ಗೆ ಈ ಕಡೆ ಲಕ್ಷ ಇಲ್ಲ ನಾವು. ಅದು ಹೊಟ್ಟೆ ತುಂಬಿಸ್ತದ, ಇದು ನೆತ್ತಿ ತುಂಬಿಸ್ತದ. ಕರೆ ನೆತ್ತಿ ಕಡೆ ಲಕ್ಷ ಇಲ್ಲ ನೋಡ್ರಿ. ಹಿಂಗದ ನೋಡ್ರಿ ನಮ್ದು. ಎಲ್ಲಿ ತಪ್ಪು ಮಾಡಾಕತ್ತೀವಿ, ಎಲ್ಲಿ ನಡೆದೈತಿ. ಒಂದ್ ಉದಾಹರಣೆ ಹೇಳ್ತಾರಲ್ಲ, ನನ್ ಕೈಯಾಗ ಇವ ಮಗ ಕಲಿಯುದಿಲ್ಲ ಅಂತ ಶುಕ ಮಹರ್ಷಿನ ಅವರ ತಂದೆ ಏನ್ ಮಾಡ್ತಾನ, ವ್ಯಾಸ ಮಹರ್ಷಿ ಜನಕ ಮಹಾರಾಜನ ಆಶ್ರಮಕ್ಕೆ ಕಳಿಸ್ಕೊಡ್ತಾನ. ಅಲ್ಲ, ನಾನರ ಸನ್ಯಾಸಿ, ಜನಕ ಮಹಾರಾಜ ಗೃಹಸ್ಥ, ಅವನ್ ಕಡೆ ಏನ್ ನಾ ಕಲಿಯುದೈತಿ? ಇವೇನ್ ನಮ್ಮ ಅಪ್ಪಗ್ ಬುದ್ಧಿ ಅದ?
ಜನಕ ಮಹಾರಾಜನ ಹತ್ರ ಯಾಕೆ ಕಳ್ಸಾಕತ್ತಾನ ಅಂತ ಹೋದ್ನಂತ. ಜನಕ ಮಹಾರಾಜ ಭೇಟಿ ಆದಂತ ದರ್ಬಾರ್ ಹಾಲ್ನಾಗ ಮೀಟಿಂಗ್ ನಡೆದದ. ಮಂತ್ರಿ ಏನೋ ಹೇಳಾಕತ್ತಾರ, ಎಲ್ಲಾರು ಮಾಂಡಲಿಕರು ಅರಸು ಎಲ್ಲ ಕುಂತಾರ. ಅವ ಸಭೆ ನಡ್ಸಾಕತ್ತಾನ. ಇವಾಗ ಬ್ರಹ್ಮಜ್ಞಾನಿ ಅಂತ ನಮ್ಮಪ್ಪ, ಇವನ ಹತ್ರ ಏನೋ ಕಲಿಯುದೈತಿ ಅಂತ ನನಗ್ ಕಳಿಸ್ಕೊಟ್ಟಾನ. ನಾ ಏನ್ ಕಲಿಬೇಕಾಗೈತಿ ಇವನ್ ಕಡೆ ಅಂತ ತಿಳ್ಕೊಂಡು ಬಂದಂತ. ಅವಾಗ ಇವ ಯಾಕೋ ಮಾರಿ ನೋಡಿ ಅವ ಕಳ ಕಟ್ಟಿದ್ನಂತ. ಇವ ಏನೋ ಸಂಶಯ ಬಂದತ ನನ್ನ ಬಗ್ಗೆ. ಈ ಜನಕ ಮಹಾರಾಜ ನಾನು ಇವ ಹೆಂಗ ಜ್ಞಾನಿ ಇದ್ದಾನ, ಪಕ್ಕಾ ವ್ಯವಹಾರದಾಗ ಮಾಡಾಕತ್ತಾನ ರಾಜ ಆಗಿ. ಇವನ ಹತ್ರ ನಮ್ಮಪ್ಪ ಏನೋ ಕಲ್ಕೊಂಡ್ ಬರಾಕ್ ಕಳ್ಸಿದ್ನಲ್ಲ ಏನ್ ಅನ್ನೋದು ಹಿಂಗ ಇವನ್ ವಿಚಾರ ತಲೆ ಬಂದೈತ ಅಂತ ತಿಳ್ಕೊಂಡು ಅವನ್ ಗೊತ್ತಾಗ್ತಂತ ನೋಡ್ರಿ ಜನಕ ಮಹಾರಾಜ. ಅದಕ್ಕೆ ಏನ್ ಮಾಡಿದ್ನಂತ ಜನಕ ಮಹಾರಾಜ, ಅಲ್ಲೇ ಇದ್ದವ್ರನ್ನ ಕರೆದು ಒಂದು ಅಗಲವಾದ ಪಾತ್ರೆ ತಗೊಂಬರ್ರಿ, ಪರಾತ. ಆ ಪರಾತದ ತುಂಬಾ ನೀರು ತುಂಬಿದ್ನಂತ. ನೀರು ತುಂಬಿ ಇವನ್ ತಲೆ ಮ್ಯಾಗ ಹೊರಿಸಿ, ಈ ಅರಮನೆ ಏನದಲ್ಲ ಇದು ವರಾಂಡದಾಗ ನೀನ್ ಅಡ್ಡಾಡಪ್ಪ, ನೀರು ಒಂದ್ ತಳಗ ಕ್ಷಣ ಒಂದ್ ಹನಿ ನೀರ್ ಬೀಳಂಗ ನೀ ಅಡ್ಡಾಡ್ಬೇಕು ಅನ್ನಂತ. ಇದು ಒಳ್ಳೆ ಕತಿ ಆತಲ್ಲಪ್ಪ. ಇವೊಂದ್ ಪ್ರಶ್ನೆ ನಾನ್ ನಮ್ಮ ಅಪ್ಪನ ಕಡೆ ತಪ್ಪಿಸ್ಕೊಂಡ್ ಬಂದ್ರೆ ಇವ ಒಂದ್ ದೊಡ್ಡ ಪ್ರಶ್ನೆ ಇಟ್ಟಲ್ಲ ಅಂತ ತಿಳ್ಕೊಂಡು ಇವ ಆಯ್ತು ಅನ್ನಂತ. ಒಂದು ಪ್ರದಕ್ಷಿಣೆ ಇಲ್ಲೇ ನೀನ್ ಪ್ರದಕ್ಷಿಣೆ ಹಾಕಿ ಬಂದಂತ. ಒಂದ್ ಹನಿ ಬೀಳಿಲ್ಲಂತ. ಬಾಳ ಎಚ್ಚರಿಕೆಯಿಂದ ನಡ್ಕೊಂತ ಒಂದ್ ರೌಂಡ್ ಹಾಕಿದ್ನಂತ. ಹೌದು, ಈಗ ನಮ್ದು ದರ್ಬಾರ್ ಹಾಲ್ದಾಗ ನೀ ಏನೇನ್ ನೋಡಿದ್ದಿ ಅಂತ ಕೇಳಿದ್ನಂತ ಭಗವಂತ. ಯಾರು? ಜನಕ ಮಹಾರಾಜ. ಜನಕ ಕೇಳಿದ್ನಂತ. ಇಲ್ಲಿ ಹೋಗ್ರಿ, ಎಲ್ಲಿಂದ ಏನ್ ನೋಡ್ತೀರಿ ನಿಮ್ ನಾನ್ ನೀರ್ ಬೀಳತೇನೋ ಅನ್ನೋದು ಇಲ್ಲದ ಸಂಕಟದಾಗ ನಾನ್ ನಿಮ್ದು ಏನು ನೋಡಿಲ್ಲ ದರ್ಬಾರ ಅನ್ನಂತ. ಹಂಗ ನಾವ್ ಆತ್ಮಜ್ಞಾನದಾಗ ನಾವ್ ರಥ ಒಳ್ಳೆವ್ರು ಇದ್ವಿ ಅಂದ್ರ ನಮ್ಗ ಏನು ಕಾಣುದಿಲ್ಲ ಉಳಿದಿದ್ದು. ಹಂಗಿರ್ಬೇಕು. ನಾವೇನ್ ಮಾಡಾಕತ್ತೀವಿ ಅಂದ್ರ ನಮ್ದು ಲಕ್ಷ್ಯ ಪೂರಾ ಎಲ್ಲೈತಿ ಅಂದ್ರ ಸಂಸಾರದಾಗ ಐತಿ. ಈ ಕಡೆ ಪಾರ್ಟ್ ಟೈಮ್ ಬರಾಕತೈತಿ ನಮ್ ಲಕ್ಷ್ಯ. ಫುಲ್ ಟೈಮ್ ಆ ಕಡೆ ಹೋಗಿ ನೋಡ್ರಿ, ಅಂದಾಗ ಅದ ನೆನಪುಳಿತಾವ್. ಇದು ನಿಮ್ಗಷ್ಟ ಅಲ್ಲ, ಚೆಲ್ಲೋದು ಶಿರಚ್ಛೇದನ ಅಂದಿದ್ರಿ. ಶಿರಚ್ಛೇದನ ಅಂದಿದ್ರು. ಹಂಗ ಮಾಡ್ಕೊಂಡ್ ಚೆಲ್ಲಂಗ ತಲೆ ಮ್ಯಾಗ ಮರಣ ಅನ್ನೋ ಕತ್ತಿ ತೂಗಾಕತ್ತೈತಿ ಅಂತ ತಿಳ್ಕೊಂಡ್ ಅಭ್ಯಾಸ ಮಾಡ್ಬೇಕ್ರಿ ಆತ್ಮೀಯರೇ. ಯಾವ ಕ್ಷಣಕ್ಕ ನಮ್ಮ ಪ್ರಾಣ ಹೋಗ್ತದೋ, ಯಾವ ಕ್ಷಣದಾಗ ನಮ್ ಸಾಧನೆ ಇಲ್ಲಿಗೆ ನಿಂತು ಹೋಗ್ತದೋ, ಆ ನಿಂತು ಹೋದ ಸಾಧನೆಯನ್ನ ಪೂರ್ಣ ಮುಗಿಸಾಕ ಇನ್ನೊಂದ್ ಜನ್ಮ ಬರ್ತೈತೋ ಅನ್ನುವಂತ ಸಂಕಟ ಇದ್ರೆ ನಾವು ಅಭ್ಯಾಸ ಮಾಡುವುದು ರೀತಿನೇ ಬೇರೆ ಆಗ್ತದೆ. ವೃತ್ತಿ ಹೊರಗೆ ಹೋಗ್ತದ, ಮತ್ತೆ ಒಳಗೆ ಹೇಳ್ಕೊಂಡ್ಬರ್ಬೇಕ್ರಿ. ಹರಿದಾಡ್ತೈತಿ, ಅದನ್ನ ಕೇಂದ್ರೀಕೃತ ಮಾಡ್ಬೇಕು. ಇನ್ಕ್ಲೂಡಿಂಗ್ ನಿಮಗ ಹೇಳುದಲ್ಲ ಇದು, ನನಗಾದ್ರೆ ನಾನು ಹೇಳ್ಕೊಬೇಕಾಗಿದೆ, ನಾನು ಮಾಡ್ಬೇಕಾಗಿದೆ. Now the question is, what is that ಆತ್ಮ? ಈಗ ಅನಾತ್ಮದ ಬಗ್ಗೆ ಹೇಳ್ಕೊಂತ ಬಂದ್ರು. ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲಾನು ಅನಾತ್ಮದಾಗ ಹಾಕಿಬಿಟ್ರಿ. ಆತ್ಮ ಅಂದ್ರೆ ಏನ್ ಉಳಿತು ಹೇಳ್ರಿ ಅಂತ ಕೇಳಿದ್ರಿ. ಯಾರ ಏನ್ ಉಳಿತೇನ್ರಿ? ಅಲ್ರಿ, ದೃಶ್ಯ ಪ್ರಪಂಚ ಅನಾತ್ಮ ಅಂದ್ರಿ, ಶರೀರ ಅನಾತ್ಮ ಅಂದ್ರಿ, ಮನಸ್ಸು ಅನಾತ್ಮ ಅಂದ್ರಿ, ಆ ವ್ಯಕ್ತ ಪ್ರಪಂಚಕ್ಕ ಕಾರಣವಾದಂತ ಅವ್ಯಕ್ತ ಪ್ರಪಂಚನು ಅನಾತ್ಮ ಅಂದ್ರಿ, ಮಾಯಾ. ಏನು ಉಳಿತು ಅಂತ ಆತ್ಮಗೆ ಅವು ಅನ್ಬೇಕೀಗ ನಾವು. ಏನು ಉಳಿತೇನ್ರಿ ಮುಂದೆ? ಏನ್ ಜೀವನ ಉಳಿತ್ ಮತ್ತೇನು? ಉಳ್ದವ್ರು ತಕ್ಕೋಬೇಕಾಗೈತಿ. ಸುಮ್ಮಿರಿ ನೀವ. ಒಂದ್ ಸ್ವಲ್ಪ ಶಿವಪುತ್ರಪ್ಪನವರು, ಸುರೇಶ್ ಅವ್ರು ಸುಮ್ಮಿರಿ, ಉಳ್ದವ್ರು ಬಾಯ್ ಬಿಡ್ಲಿ. ಏನ ಉಳಿತೇನ್ರಿ ಮತ್ತೇನ್ರ? ಅನಾತ್ಮ ಆತು. ಆತ್ಮ ಅಂದ್ರೆ ಯಾವುದು?
ಎಲ್ಲಾನು ಬಿಟ್ಟನೆ ಅನ್ನೋ ಯಾರು ಅನ್ನುವಂತದನ್ನ ತಿಳ್ಕೊಬೇಕಾಯ್ತ್ರಪ್ಪ. ಎಲ್ಲಾ ಬಿಟ್ಟ ಒಬ್ಬ ಅದಾನ ನೋಡ್ರಿ. ಎಲ್ಲ ಅಲ್ಲ ಅಲ್ಲ ಅನ್ನೋ ಒಬ್ಬ ಅಲ್ಲಪ್ಪ ಅದ ನೋಡ್ರಿ. ಅಲ್ಲಪ್ಪ ಅವನ ಎಲ್ಲಪ್ಪ ಅದ ನೋಡ್ರಿ. ಅವ ಅಲ್ಲಪ್ಪ ಏನ್ ಅಲ್ಗಳದ್ನಲ್ಲ, ಅವ ಎಲ್ಲವನ್ನ ಅಲ್ಲಗಳದು. ಅಲ್ಲಗಳೆಯವನು ಅಲ್ಲಗಳವ್ರು ಯಾರದಾರ್ರಿ? ಎಲ್ಲ ಬಲ್ಲ ಎಲ್ಲಪ್ಪ. ಎಲ್ಲವನ್ನ ಅಲ್ಲಗಳದ ಯಾರವ? ಅಲ್ಲಗಳದಾವ ಯಾರು? ಅವ ಉಳಿದಿಲ್ಲ. ಅವನು ಹುಡುಕಾಕ್ ಹೊಂಟೇವ್ ನಾವಿ. ಆತ್ಮಜ್ಞಾನ ಮಾಡ್ಕೊಂತೇವ ಅಂದ್ರ ಎಲ್ಲವನ್ನ ಅಲಗಳದವನು ಹುಡುಕಾಕ್ ಹೊಂಟೇವಿ. Krishna says, if the whole universe falls under the Drishya Prapancha and the object of experience and experienced universe, then an experienced universe presupposes the presence of dash, fill in the blanks ಅಂತಾರಪ್ಪ. ಅಲ್ರಿ, ಕಣ್ಣಿಗೆ ಕಾಣುವ ಪ್ರಪಂಚ, ಕಣ್ಣಿಗೆ ಕಾಣದ ಮಾಯಾ, ಆಮೇಲೆ ಶರೀರ ಮನಸ್ಸು ಇವೆಲ್ಲಕ್ಕೂ ಅನಾತ್ಮ ಅಂತ ಹೇಳಿದ ಮೇಲೆ, ದೃಶ್ಯ ಪ್ರಪಂಚ ಅನಾತ್ಮ ಅಂತ ಹೇಳಿದ ಮೇಲೆ, ಯಾರಿಗೆ ದೃಶ್ಯ ಆಗ್ಯಾವ ಇವು? ಅವ ಯಾರು? ಯಾರಿಗೆ ದೃಶ್ಯ ಆಗ್ಯಾವ್ರಿ ಇವು? ಅವ ಯಾರ್ರಿ? ಅವನು ಅವನೇ ನಾ. ನಮ್ಗ ಜಗತ್ ಅನುಭವ ಬರಾಗತ್ತೈತಿ ಅಂದ್ರ ಯಾವನೋ ಒಬ್ಬ ಅನುಭವ ಮಾಡ್ಕೊಳವ ಒಬ್ಬ ಅದಾನ ಅಂತ ತಿಳ್ಕೊಂಡು ಅವನನ್ನು ಉಳಿದಾಗನೇ ನಮಗ. ಅವ ಯಾವಾಗ್ಲೂ ದೃಕ್ಕ ಅದಾನವ. ಅವಂಗ ಆತ್ಮ ಅಂತಾರ ನೋಡ್ರಿ, ಅಂತಾರ. ಅವಾಗ ಆತ್ಮ ಅದಾನ. ಸೊ ದ ಆಬ್ಜೆಕ್ಟ್ ಇಸ್ ನೆವರ್ ಪಾಸಿಬಲ್ ವಿತೌಟ್ ದ ಸಬ್ಜೆಕ್ಟ್. ದೃಶ್ಯ ಪ್ರಪಂಚ ದೃಕ್ ಇಲ್ಲದನ್ನ ತೋರುವುದಿಲ್ಲ, ಹೌದಾ? ದೃಶ್ಯವಾಗಿರುವಂತಹದ್ದು ಪ್ರಪಂಚ ದೃಕ್ ಇಲ್ಲದನ್ನ ತೋರುವುದಿಲ್ಲ. ಮತ್ತ ಅವ ಯಾವ ದೃಕ್ ಅದಾನ ಅವ ಯಾರಿಗೂ ಕಾಣುವುದಿಲ್ಲ. ಅಲ್ರಿ, ನನ್ನ ಎದುರಿಗೆ ಒಂದು ಮೊಬೈಲ್ ಕಾಣಕತ್ತೈತಿ, ನನ್ನ ಎದುರಿಗೆ ಒಂದು ಭಗವದ್ಗೀತಾ ಪುಸ್ತಕ ಕಾಣಕತ್ತೈತಿ, ಒಂದು ಸಣ್ಣ ಭಗವದ್ಗೀತಾ ಬುಕ್ ಕಾಣಕತ್ತೈತಿ, ಹಿಂಗ ಸ್ವಲ್ಪ ಎದ್ದು ನೋಡಿದ್ರೆ ಒಂದು ಫ್ರಿಜ್ ಕಾಣಕತ್ತೈತಿ, ಹಿಂಗ ಇನ್ನೊಂದ್ ಕಡೆ ನೋಡಿದ್ರೆ ನನಗ ಒಂದು ಟಿವಿ ಕಾಣಕತ್ತೈತಿ ನಮ್ಮ ಮನ್ಯಾಗ ಇಟ್ಟಿದ್ದು. ಇವೆಲ್ಲಾ ಕಾಣಕತ್ತಾವ ಅಂತಂದ್ರ ಅದನ್ನ ನೋಡುವಂತ ಕಣ್ಣು ಐತಂತಿರೋ ಇಲ್ಲಂತಿರೋ? ಅದಲ್ರಿ, ಅದ ಕಣ್ಣಿಗೆ ಕಾಣ್ತೈತೆ ಕಣ್ಣು ಕಣ್ಣಿಗೆ ಕಾಣ್ತೈತೇನೋ? ಆ ಕಣ್ಣು ಕಣ್ಣಿಗೆ ಕಾಣಂಗಿಲ್ರಿ. ಕಣ್ಣಿಗೆ ಕಾಣಂಗಿಲ್ಲ ಅಂದ್ರ ಆತ್ಮ ನಮಗ ಆತ್ಮಕ್ಕೆ ಕಾಣ್ತೈತೇನೋ? ಅನುಭವಕ್ಕೆ ಬರ್ತದ ಗುರುಗಳು. ಯಾ ಅನುಭವ ಬರ್ತದ್ರಿ? ಅನುಭವಕ್ಕೆ ಯಾರಿಗೆ ಬರ್ತದ್ರಿ? ಕಣ್ಣು ಈ ಎಲ್ಲ ವಸ್ತುವಿನ ನೋಡ್ತದಂತ ಹಿಡಿತೀವಿ ರೀ. ಅದರಿ, ಕಣ್ಣಿನ ಬಿಡ್ರಿ, ಕಣ್ಣಿನ ಬಿಟ್ಟು ಈಗ ಆತ್ಮಕ್ ಬರ್ರಿ. ಈಗ ಎಲ್ಲವನ್ನ ತಿಳಿಯುವಂತದ್ದು ಕಣ್ಣನ್ನು ಕೂಡ ಮನಸ್ಸಿಂದ ತಿಳಿಯಾಕ್ ಬರ್ತದ, ಮನಸ್ಸನ್ನ ಬುದ್ಧಿಯಿಂದ ತಿಳಿಯಾಕ್ ಬರ್ತದ, ಬುದ್ಧಿನ ಯಾರಿಂದ ತಿಳಿಯಾಕ್ ಬರ್ತದ? ಬುದ್ಧಿನ ತಿಳಿಯೋರು ಯಾರದ? ಅರಿವು ಅರಿವು. ಆ ಅರಿವನ್ನು ತಿಳಿಯೋರು ಯಾರದ? ಆ ಅರಿವನ್ನು ತಿಳಿಯೋರು ಯಾರದ? ಅವನೇ ನಾನು.
ಅವ ತಿಳಿಯುವವ ಅದಾನ ಆತ್ಮ ಅಂತ ತಿಳ್ಕೊಂಡ ಇವೆಲ್ಲ ಕಾಣಕತ್ತಾವ ನಮಗ. ಮತ್ ಅವನ್ನ ತಿಳಿಯಾಕ ಬರ್ತೈತಿ ಏನ? ಇವ್ ಕಂಡಂಗ ಅವ ಕಾಣ್ತಾನ? ನಮಗ್ ಕಾಣಂಗಿಲ್ಲ. ಆದ್ರ ಅವ ಇಲ್ಲಂತಲ್ಲ ನೋಡ್ರಿ. ಏನ್ ಸ್ವಲ್ಪ ತಲೆ ಹೊಂಟೈತಿಲ್ರಿ ವಿಚಾರ? ಏನೋ ಬೇರೆ ಹೇಳಕತ್ತಾರಂತೀರ? ಹೊಂಟೈತ್ರಿಪ್ಪ. 25 ತತ್ವಗಳ ಮಾಲೀಕ ಒಬ್ಬ ಅದನ್ ಮ್ಯಾಗ ಅವನ ಒಂದು ನೇತೃತ್ವದಲ್ಲಿ ಇದು ಆಡ್ತದಪ್ಪ. ಇವ್ ಮಿಥ್ಯ ಅದ, ಅವ ಸತ್ಯ ಅದ. ಮ್ಯಾಲ ಬಂದವ ದೇಹದೊಳಗ ಅದಾನಲ್ರಿ, ಆತ್ಮ ಅದಾನಲ್ರಿ. ಆತ್ಮ ಅವ ಇರುವವರೆಗೆ ಇದು ದೇಹದ ಆಟ ಇಲ್ಲ. ಅವ್ ಹೋದ್ಮ್ಯಾಗ ಕೊಟ್ಟು ಬಿದ್ದಂಗ ಬಿತ್ತತ್ರಿಪ್ಪ. ಮ್ಯಾಲ ಏನಿಲ್ಲ, ಅವ ಇಲ್ಲೇ ಅದಾನ, ಒಳಗದಾನ ನೋಡ್ರಿ. ಒಳಗದಾನನ್ರಿ ಇನ್ನ ಬೇಕಂದ್ರ. ಈ ಶರೀರ ದೃಷ್ಟಿಯಿಂದ ನೋಡಿದ್ರೆ ಒಳಗದಾನನ್ರಿ, ಮ್ಯಾಲ ಅನ್ನಕ್ ಹೋಗ್ಬೇಡ್ರಿ. ಅವ ಒಳಗಿದ್ದವನ ಮ್ಯಾಲೆ ಅದಾನ, ಎಲ್ಲಾ ಕಡೆನೂ ಅದಾನ. ಅವ ಅಲ್ಲೇ ಇಲ್ಲೇ ಅನ್ನುವಂಗಿಲ್ಲ, ಎಲ್ಲಾ ಕಡೆನೂ ವ್ಯಾಪಕ ಅದಾನ. ಎಲ್ಲಾ ಋಣ ಒಬ್ಬ ಮ್ಯಾಗ ಅದಾನ ಅಂದ್ ಬೇಡ್ರಿ, ಎಲ್ಲಾ ಋಣ ಒಬ್ಬ ಒಳಗ ಅದಾನನ್ರಿ. ಸದ್ಯ ಈ ಒಳಗ್ ಹೋಗ್ರಿ ಮೊದಲ, ಆಮ್ಯಾಗ ಹೊರಗೆ ನೋಡತ್ತ. ಗಡ್ಡಿ ಅವರ ವಿಠ್ಠಲ ಗಡ್ಡಿ. ನೋಡ್ರಿಪ್ಪ. ನನಗ ದೃಶ್ಯ ಪ್ರಪಂಚ ಎಲ್ಲಾ ಕಾಣಕತ್ತೈತಿ ಅಂದ್ರ ನನಗ್ ಕಣ್ಣು ಕಾಣುದಿಲ್ಲ ಅಂದ್ರ ಕಣ್ಣು ಅದಾವಂತ ತಿಳ್ಕೊಬೇಕು. ಹಂಗ ನನಗ ಎಲ್ಲಾ ಈ ದೃಶ್ಯ ಪ್ರಪಂಚ ನನಗ ತೋರಾಕತೈತಿ ಅಂದ್ರ ನಾ ಆತ್ಮನ ಇರುವು ಅದ ಅಂತ ತಿಳ್ಕೊಬೇಕು. ಹೊರತು ಆತ್ಮನ ನೋಡಕ್ಕೆ ಮತ್ತೊಂದು ಆತ್ಮ ಇಲ್ಲ. I can never doubt the existence of eyes. I can never doubt the existence of Atma. ಕಣ್ಣ ಅದಾವ ಇಲ್ಲ ಅಂತ ಅದಾವ ಇಲ್ಲ ಅಂತ ತಿಳ್ಕೊಂಡು ನಾನು ಎಂದೋ ನಾನು ಸಂಶಯ ಮಾಡಬಾರದು. ಕಣ್ಣು ಅದಾವಂತ ನನಗೆ ದೃಶ್ಯ ಪ್ರಪಂಚ ಕಾಣಾಗತ್ತದ ಅಂತ ಹೆಂಗಂತೇವೋ, ಆತ್ಮ ಅದ ಅಂತ ತಿಳ್ಕೊಂಡನ ಅದು ಆತ್ಮ ಅಂದ್ರೆ ನಾನೇ, ಆ ನಾನು ಅದೇನಂತ ತಿಳ್ಕೊಂಡು ಇವೆಲ್ಲ ಅನಾತ್ಮಗಳಾಗ್ಯಾವ. ಈಗೆಲ್ಲಾ ಈ ಶರೀರನು ಅನಾತ್ಮದಾಗ ಒಗದ್ಬಿಟ್ಟೆ, ನಾವು ಮನಸ್ಸನ್ನು ಅನಾತ್ಮದಾಗ ಒಗದೇವಿ, ಈ ಬುದ್ಧಿನೂ ಅನಾತ್ಮದಾಗ ಒಗದೇವಿ. ದೃಶ್ಯ ಪ್ರಪಂಚ ಮಾಡಿಟ್ಟೇವಿ. ಈಗ ಅವನು ನಿಮ್ ಎಲ್ಲಿದ್ರಿ? ಈಗ ದುಃಖದಾಗ ಅದಿರಿ, ವಿಚಾರ ಮಾಡ್ರಿ. ಇಷ್ಟೆಲ್ಲ ಮಾತಾಡಿ ಮತ್ತು ಶರೀರ ಕುಂದ್ರ ಶರೀರ ದೃಶ್ಯ ಮಾಡಿರಿ, ಮನಸ್ಸಿನ ದೃಶ್ಯ ಮಾಡಿರಿ, ಬುದ್ಧಿನ ದೃಶ್ಯ ಮಾಡಿರಿ ಅಂದ್ರ ಇವಕ್ಕೆಲ್ಲಕ್ಕೂ ದೃಕ್ ಆದಂತವ್ರ ನಿಮ್ ಸ್ವರೂಪ ಹೆಂಗದ? ನಿರಾಕಾರ, ನಿರ್ಗುಣ, ವ್ಯಾಪಕ, ಸದ್ರೂಪ, ಚಿದ್ರೂಪ, ಆನಂದ ರೂಪ. ನಮ್ ಸ್ವರೂಪ ಇಂತದ. ಅದಕ್ಕೆ ನಾನು ಅನ್ನಬೇಕು ನಾವು, ಅದು ನಿಜವಾದ ನಾನು. ಇದ ಅನುಭವನ್ನ ತಗೊಂಡ್ರ ಎಲ್ಲವನ್ನ ಅಲ್ಲುಗಳೆಯುವ ಏನು ಒಳಗದಾನ ಅವನ ಹೊರಗದಾನ, ಅವನೇ ನಾನಿದ್ದೇನೆ ಅನ್ನುವುದ ಶಾಸ್ತ್ರದ ನಿಲುವು. Thus extending the same principle, we can say all the experienced objects prove the existence of experiencer, but the experiencer himself cannot be known. ಅವ ಏನ ಅನುಭವ ಯಾವ ಬರತೈತಿ, ಅವನ ಅನುಭವ ಯಾರಿಗೂ ಆಗುವುದಿಲ್ಲ, ಅವನೇ ಆತ್ಮ. And this unobjectified experiencer principle is called Atma. ಯಾವ್ದು ಅನುಭವಕ್ಕೆ ಬರುವುದಿಲ್ಲೋ, ಯಾವುದಕ್ಕೆ ಎಲ್ಲ ಅನುಭವ ಬರ್ತಾ ಇದೆಯೋ ಅವ್ರಿಗೆ ನಾವೇನಂತೀವಿ? ಸಂಸ್ಕೃತದಾಗ ಆತ್ಮ ಅಂತೀವಿ. ಆತ್ಮ ಶಬ್ದದ ಅರ್ಥ ಏನ್ರಿ? ಆತ್ಮ ಆ ಶಬ್ದದ ಅರ್ಥ ಏನು ಕನ್ನಡದಾಗ? ಅರಿವು ಅನ್ರಪ್ಪ. ನಾನು ಅಂದಂಗ ಆತ್ಮ ಅಂದ್ರೆ ನಾನು, ನಿಜವಾದ ನಾನು. ಕೂಟಸ್ಥನು ಅಂತ, ಕೂಟಸ್ಥ ಅಂತಾರ, ಪರಮಾತ್ಮ ಅಂತಾರ. ನಿಜವಾದ ನಾನುವಿಗೆ ಆತ್ಮ. ತಪ್ಪಾದ ತಿಳಿದಾಗ ಅಹಂಕಾರಕ್ಕ ಅನಾತ್ಮ, ಅದಕ್ಕೂ ಐತಿ ಅನಾತ್ಮ, ಅದ ಸೇರಿಸ್ತೀವಿ.
ಶರೀರ ಅನಾತ್ಮ, ಬುದ್ಧಿ ಅನಾತ್ಮ, ಮನಸ್ಸು ಅನಾತ್ಮ, ನಾನು ಆತ್ಮ, ನಿಜವಾದ ನಾನು ಆತ್ಮ. ಇವೆಲ್ಲವನ್ನ ಅನಾತ್ಮ ಮಾಡಿದಾಗ ನಾನು ಹೆಂಗದೇನು ಹೇಳ್ರಿ? ನಿಜವಾದ ನಾನು ಹೆಂಗದ? ಶಾಸ್ತ್ರ ನಮ್ಗೆ ಏನ್ ಹೇಳಿಕೊಡ್ತದ? ನಾ ಹೆಂಗದೇನೆ ಅಂತ ಹೇಳ್ತದ? ಸಚ್ಚಿದಾನಂದ. ಆ ಸಚ್ಚಿದಾನಂದ ಅಂದಾಗ ಆ ಶಬ್ದದ ಗುಂಟ ನಾವು ಹೋದ್ರೆ ನಮ್ದು ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ, ನಿಮ್ಮಗಲ್ಲ ಅಂತೇವಲ್ಲ, ನಮ್ಮಗಲ್ಲ ಅಂತದ. ವ್ಯಾಪಕವಾದ ಚೇತನ ಸ್ವರೂಪದ ನಮ್ದು ಸದ್ರೂಪ ಅರಿವು ರೂಪ ಆನಂದವೇ ನಮ್ಮ ಸ್ವರೂಪದ. ಆನಂದಕ್ಕಾಗಿ ನಾವು ಭಿಕ್ಷೆ ಬೇಡಬೇಕಾಗಿಲ್ಲ. ವಿಷಯ ವಸ್ತುವಿನಲ್ಲಿ ಭಿಕ್ಷೆ ಬೇಡಬೇಕಾಗಿಲ್ಲ. ಆನಂದ ಕಣಿ ಇದ್ದು ನಾವು ಭಿಕ್ಷೆ ಬೇಡಾಗತ್ತೇವಿ. ಎಂತ ವಿಪರ್ಯಾಸ ಅಲ್ಲ? ಅಜ್ಞಾನದಿಂದ ನಮ್ಗೆ ಇಂಥ ದರಿದ್ರತನ ಬಂದದ್ದು. ನಿಜವಾಗಿ ಎಲ್ಲರೂ ಶ್ರೀಮಂತರದೇ. ನಾವು ಆತ್ಮ ಜ್ಞಾನಿಗಳಾದ್ರೆ ನಾವು ಶ್ರೀಮಂತರದೇವಿ. ಆತ್ಮ ಅಜ್ಞಾನ ಅನ್ನುವಂಥದ್ದು ಬಡತನಕ್ಕಿಂತ ಇನ್ನೊಂದು ಬಡತನ ಇಲ್ಲ. Since Atma is unobjectifiable experiencing principle, it will be Chetanam or Achetanam. You do not require a PhD to answer this question. The experiencing principle has to be necessarily Chetana Tattvam. ಯಾರಿಗೆ ಈ ಜಗತ್ತ ಅನುಭವ ಬರಾಕತ್ತಲ್ಲ ಅವ ಏನು ಜಡ ಅದನೋ ಚೇತನ ಅದನ್ರಿ ಅಂತ ಕೇಳಿದ್ರ PhD ಮಾಡಿ ಹೇಳ್ಬೇಕೇನ್ರಿ? ಅದನ್ನ ಅವ ಜಡ ಇಲ್ರಿ ಚೇತನ ಅದಾನವ. ಯಾಕ? ಅವನ ಅನುಭವಕ್ಕೆ ಬರಾಕತ್ತೈತಿ ಅಂದ್ರೆ ಅವ ಚೇತನ ಪುರುಷ ಅದಾನೆ. ಅದಕ್ಕೆ PhD ಮಾಡಿ ಹೇಳ್ಬೇಕೇನೋ ಅದಕ್ಕೆ ಕೇಳ್ತಾರಪ್ಪ ಅವ್ರು. ಇಲ್ಲ. ಇಫ್ ಎವ್ರಿ ದೃಶ್ಯಂ ಈಸ್ ಅಚೇತನಂ, ದ ದೃಕ್ ಹ್ಯಾಸ್ ಟು ಬಿ ಚೇತನಂ. ಅಂದ್ರೆ ಏನಂತಾರೆ ಇಲ್ಲಿ? ಎಲ್ಲ ದೃಶ್ಯವೂ ಅಚೇತನ ಅದ ಅಂದ್ರ ಚೇತನ ಯಾವುದು? ಚೇತನ ಯಾವುದು? ಎಲ್ಲ ಅಚೇತನವು ದೃಶ್ಯ ಅದ ಅಂದ್ರೆ ಚೇತನ ಯಾವ್ದ್ರಿ? ವಿಠಲ್ ಆತ್ಮರಿಪ್ಪ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಇಲ್ಲೇ ಹೇಳ್ಬೇಕಲ್ಲ, ದೃಶ್ಯಕ್ಕೆ ವಿರುದ್ಧ ಲಕ್ಷಣ ಹೇಳ್ಬೇಕು. ದೃಶ್ಯ ಪ್ರಪಂಚ ಅನ್ನುವಂತಹದ್ದು ಎಲ್ಲವೂ ಅನಾತ್ಮ ಐತಿ ಅಂದ್ರ ಚೇತನವೇ ಏನಾದಂಗಾತು? ದೃಕ್ ಅದು ಚೇತನ ಅನ್ನಂಗಾತು. ದೃಕ್ ಕಡೆ ಲಕ್ಷ ಇರ್ಲಿ. ನಾವ್ ಎಲ್ಲಿ ಹೊಂಟೇವಿ? ನೀವು ಅನಿಕೇತನ ಆಗಾಕ್ ಹೊಂಟ್ರಿ. ಅನಿಕೇತನ ಆಗೋ ನಮ್ ಪ್ರಯಾಣ ಎಲ್ಲಿ ಹೊಂಟೈತಿ? ಒಳಗ್ ಹೊಂಟೇವಿ ನಾವು. ಒಳಗ್ ಹೋಗಿ ಆಮ್ಯಾಗ ಮುಂದೆ ಅನಿಕೇತನ ಹಾಕ್ತಿವಿ. ಈ ನಿಕೇತನದಾಗ ಅದೇವೆ, ಮನ್ಯಾಗ ಅದೇವೆ, ಅವಾಗ ಅನಿಕೇತನ ಹಾಕಿವಿ. ಮುಂದ ಸ್ವರೂಪ ತಿಳಿದ ಮೇಲೆ ಸ್ವರೂಪ ತಿಳ್ಕೊಳಕ್ ಹೊಂಟೇವಲ್ಲ, ಈಗ ದೃಕ್ಕಾಗಿ ಆಗತ್ತೀವಿ ಅಂತಾರಪ್ಪ ಅವ್ರು. ಇಫ್ ಎವ್ರಿ ದೃಶ್ಯಂ ಈ ಅಚೇತನಂ, ದ ದೃಕ್ ಹ್ಯಾಸ್ ಟು ಬಿ ಚೇತನಂ. If every object is achetanam, the very subject has to be what? Consciousness. ಎಲ್ಲವೂ ಜಡ ಐತಿ ಅಂತಂದ್ರೆ ಅದನ್ನ ಅರಿಯುವಂತ ಅರಿವು ಚೇತನ ಅದ ಅನ್ನಂಗಾತು. And who is that experiencer principle? ಯಾರವ? ಎಲ್ಲವನ್ನ ಅರಿಯುವವರು ಯಾರು? ಯಾರು? I myself, ನಾನೇ. Therefore, Atma is I, the conscious principle. ಆತ್ಮ ಅಂದ್ರ ಕೇವಲ ನಾನು. ಅದರಲ್ಲಿ ಏನೇನ್ ತೆಗೆಯುವ ಕಸಾರ? ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ಮಾಯಾ, ಈ ಅವಿದ್ಯೆಯನ್ನು ಎಲ್ಲ ತೆಗೆದು ಒಗದಿಂದ ಏನ್ ಐತಲ್ಲ, ಅದು ನಾನು, ಅದು ನಿಜವಾದ ನಾನು, ಅದು ನಿಜವಾದ ಆತ್ಮ. ಅದು ಎಂದೂ ದೃಕ್ ಐತೆ ಹೊರತು ಎಂದೆಂದೂ ದೃಶ್ಯ ಆಗುದಿಲ್ಲ.
ಯಾವಾಗಲೂ ದೃಕ್ಕದ ಅದನ್ನ ದೃಶ್ಯ ಅದು ಎಂದೂ ದೃಶ್ಯ ಆಗುದಿಲ್ಲ. ಅದಕ್ಕೇನಂತೇವಿ ನಾವು? ಚೇತನ. ಅದಕ್ಕೇನಂತೇವಿ? ಆತ್ಮ. ಆತ್ಮ ಅಂದ್ರೆ ಏನು? ನಿಜವಾದ ನಾನು. ಮುಂದಿನ ಪ್ರಶ್ನೆ ಏನು? ಹಂಗಾರೆ ಆ ಆತ್ಮ ತತ್ವ ಅದಾವಲ್ಲ, ಅದರ ಲಕ್ಷಣಗಳ ಹೇಳ್ರಿ. ಲಕ್ಷಣ ತಿಳ್ಕೊಂಡ್ರೆ ಆ ವಸ್ತು ಹೆಂಗ ಅಂತ ನಾವು ತಿಳ್ಕೊತೀವಿ. ಆ ಚೇತನ ತತ್ವ ಅದಲ್ಲ, ಆತ್ಮ ತತ್ವ, ಅದರ ಲಕ್ಷಣ ಹೇಳ್ರಿ. ಸತ್ತು ಚಿತ್ತು ಆನಂದ ಸ್ವರೂಪ. ಬರೋಬರಿ ಬರೋಬರಿ. ಅದನ್ನ ಹೇಳಕತ್ತಾರ್ರಿ, ಅದನ್ನ ಹೇಳ್ತಾರ ಮುಂದೆ. ಅನಾತ್ಮದ ಸ್ವರೂಪ ನಾವ್ ಹೇಳಿದ್ವಲ್ಲ, ಏನ್ ಹೇಳಿದ್ವಿ ನಾವು? ಅನಾತ್ಮದ ಸ್ವಲ್ಪ ನೆನಪು ಮಾಡ್ಕೊಡ್ರಿ. ಅನಾತ್ಮಕ್ಕ ನಾವು ಲಕ್ಷಣ ಹೇಳಿದ್ವಲ್ಲ ಆಗಲೇ, ಅಚೇತನ, ಸಗುಣ, ಸವಿಕಾರ ಅಂತ ಹೇಳಿದ್ವಿ. ಹೌದಾ? ಇನ್ನು ಅದಕ್ಕೆ ವಿರುದ್ಧವಾದಂತ ಲಕ್ಷಣಗಳನ್ನ ಹೇಳ್ಬೇಕಲ್ಲ ತ್ರಿಕ್ಕಗ. ಆತ್ಮ ಹೆಂಗದ? ಚೇತನದ. ಅಚೇತನಕ್ಕೆ ವಿರುದ್ಧ ಏನು? ಚೇತನದ. ಸಗುಣಕ್ಕೆ ವಿರುದ್ಧವಾದ ಏನು? ನಿರ್ಗುಣ. ಸವಿಕಾರಕ್ಕೆ ವಿರುದ್ಧ ಆದ್ರೆ ಏನು? ನಿರಾಕಾರ. ಮತ್ತದಾವ ಕೆಲವೊಂದು. ಇದು ಅನಾತ್ಮ ಹೆಂಗದ? ಅಸತ್ತದ. ಆತ್ಮ ಹೆಂಗದ? ಸದ್ರೂಪದ. ಅನಾತ್ಮ ಹೆಂಗದ? ಜಡ ಅದ. ಆತ್ಮ ಹೆಂಗದ? ಚೇತನ ಅದ. ಅನಾತ್ಮ ಜಡ ಅದ. ಮತ್ತ ಅನಾತ್ಮ ಹೆಂಗದ? ಅದು ಅಸತ್ತು, ಜಡ, ದುಃಖದಿಂದ ಕೂಡಿದ. ಅಂದ್ರೆ ಆತ್ಮ ಹೆಂಗದ? ದುಃಖದ ವಿರೋಧ, ಸುಖದಿಂದ ಕೂಡಿ, ಸುಖದ ಸ್ವರೂಪವೇ ಇದೆ. ಅದಕ್ಕೆ ಅವ್ರ ಏನಂದ್ವಿ ನಾವು? ಸಚ್ ಚಿತ್ ಆನಂದ. ಇಲ್ಲಿ ನಿಜಗುಣ್ರಿ ಹೇಳ್ಯಾರ ನೋಡ್ರಿ, ಅದನ್ನ ಸೇಮ್. ಆತ್ಮನು ತಾನು ಇಲ್ಲದಿದ್ದರೆ ನಾನು ನಾನು ಎಂದು ತೋರುತ್ತಿದ್ದೇನೆ, ಆದ್ರಿಂದ ಆತ್ಮ ಸದ್ರೂಪ. ಚಿತ್ರೂಪವನ್ನು ಆಗದೆ ಹೋಗಿದ್ದರೆ ಘಟಪಟಾದಿ ವಸ್ತುಗಳನ್ನು ಎದುರಿಟ್ಟು ಅರಿಯುತ್ತಿದ್ದಾನೆ, ಆದ್ರಿಂದ ಚಿತ್ ಸ್ವರೂಪನು. ಯಾಕೆಂದ್ರೆ ದೇಹೇಂದ್ರಾದಿ ಸಕಲ ದೃಶ್ಯಗಳನ್ನು ಅರಿಯುತ್ತಾನೆ, ಆದ್ರಿಂದ ಜ್ಞಾನ ಸ್ವರೂಪ. ತಾನು ಅನಿತ್ಯನಿಲ್ಲದೆ ಆತ್ಮನು ಪರಮ ಪ್ರೀತಿಗೆ ವಿಷಯವಾದ್ರಿಂದ ಆನಂದ ಸ್ವರೂಪ. ತಾನು ನಿತ್ಯನಾಗದೆ ಹೋಗಿದ್ದರೆ ಅನಿತ್ಯಗಳಾದ ದೇಹಾದಿ ಘಟಪಟಾದಿಗಳನ್ನು ಅರಿಯುತ್ತಿದ್ದೇನೆ, ಇಲ್ಲ ನಿತ್ಯನಾಗಿರುವನು. ನಿತ್ಯನಾಗಿದ್ದರಿಂದಲೇ ಅನಾತ್ಮ ವಸ್ತುಗಳನ್ನೆಲ್ಲವೂ ತಿಳಿಯುತ್ತಿದ್ದಾನೆ. ಪರಿಪೂರ್ಣ ಆಗದೆ ಹೋಗಿದ್ದರೆ ಸರ್ವೋತ್ಕೃಷ್ಟನಾಗಬಾರದಾಗಿತ್ತು, ಸಕಲಕ್ಕೆ ಆಧಾರ ಮತ್ತು ಉದಿಷ್ಠನಾಗಿರುವುದರಿಂದ ಆತ್ಮ ಪರಿಪೂರ್ಣ. ಈ ರೀತಿ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಎಂಬ 5 ಪದಗಳು ಆತ್ಮನಿಗೆ ಸ್ವರೂಪ ಲಕ್ಷಣವೇ ಆಗಿರುವವು. ಇಲ್ಲದವನಿಗೆ ತೋರಿ ಘಟಿಪುವೆ ಚಿನ್ಮಯನಲ್ಲದೆ ಅರಿವನೆ ಸುಖಮೂರ್ತಿ. ಹಿಂಗೈತ್ ನೋಡ್ರಿ ಅದು. ಇದು 4ನೇ ಸಂಧಿ. Answer, we have to remember the 5 points I have repeated several times. What are those 5 points? ಈ ಅಂದ್ರೆ ಆತ್ಮನ ಸ್ವರೂಪ ಹೇಳ್ಬೇಕಂದ್ರೆ 5 ಪಾಯಿಂಟ್ ಹೇಳಿದ್ರಿ ನೋಡಣ್ಣ. ಆ 5 ಪಾಯಿಂಟ್ ಯಾವುವು ಅನ್ನೋದನ್ನ ನಾನ್ ನಿಮ್ಗೆ ಹಗಲೆಲ್ಲ ಹೇಳೀನಿ. ಅವನ್ನ ಇನ್ನೊಮ್ಮೆ ಹೇಳ್ತಾರೆ. I, the observer, conscious principle who objectify the body and mind, that I am the conscious, I am not the part of the body. ಯಾವುದು ಈ ಶರೀರ ಮನಸ್ಸುಗಳ ಹಿಂದೆ ಇದ್ದು ಶರೀರ ಮನಸ್ಸುಗಳನ್ನ ಅರಿತಾ ಇದಾನೋ ಅದು ಈ ಶರೀರದ ಭಾಗ ಅಲ್ಲ, ಅದು ಆತ್ಮ ಅದ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಬಾಡಿ. ಅದು ಶರೀರದ ಯಾವುದೇ ಭಾಗ ಅಲ್ಲ, ಭಾಗ ಅಲ್ಲ. ಇಟ್ ಇಸ್ ನಾಟ್ ದ ಪ್ರೊಡಕ್ಟ್ ಆಫ್ ದ ಬಾಡಿ. ಈ ಶರೀರದ ಕಾರ್ಯವೂ ಅಲ್ಲ, ಆತ್ಮ ಈ ಶರೀರದ ಕಾರ್ಯನೂ ಅಲ್ಲ. ನಾಟ್ ಇವನ್ ದಿ ಪ್ರಾಪರ್ಟಿ ಆಫ್ ದ ಬಾಡಿ. ಅದು ಈ ಶರೀರದ ಗುಣನೂ ಅಲ್ಲ, ಆತ್ಮ ಅನ್ನೋದು ಶರೀರದ ಗುಣನೂ ಅಲ್ಲ. ಆ ಅರಿವು ಏನದ? ಅದು ಯಾವುದು ಈ ಶರೀರದ ಅಂಗನೂ ಅಲ್ಲ, ಈ ಶರೀರದ ಕಾರ್ಯನೂ ಅಲ್ಲ, ಈ ಶರೀರದ ಗುಣನೂ ಅಲ್ಲ. ಪಿ 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 ಪಾರ್ಟ್, ಪ್ರೊಡಕ್ಟ್, ಪ್ರಾಪರ್ಟಿ 3 ಪಿ ಅಲ್ಲ. ಮತ್ತೆ 2ನೇ ಪಾಯಿಂಟ್ ಏನದ ಅಂತಂದ್ರ ಆ ಅರಿವು ಏನದ? ಅದು ಸ್ವತಂತ್ರವಾಗಿ ಇದೆ, ಇಂಡಿಪೆಂಡೆಂಟ್ ಎಂಟಿಟಿ. ಆ
ಏನ್ ಚೇತನ ಅದ ಅದು ಸ್ವತಂತ್ರ ತತ್ವದ, ಅದು ಈ ಶರೀರವಾದ ಜಡವಾದ ಶರೀರವನ್ನ ಚೇತನದಂತೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ಯದ. ಹೆಂಗ ಕರೆಂಟ್ ಆ ಜಡವಾದ ಫ್ಯಾನ್ ಅನ್ನ ತಿರುಗಿಸ್ತತಿ, ಹಂಗ ಈ ಆತ್ಮ ತತ್ವ ಈ ಜಡವಾದ ಶರೀರವನ್ನ ಕೆಲಸ ಮಾಡುವಂಗ ಮಾಡಿದ, ಚೇತನದಂತೆ ಮಾಡಾಗತ್ತದ. ಈ ಚೇತನ ತತ್ವ ಈ ಶರೀರದ ಲಿಮಿಟ್ ದಾಟಿ ಅದ. ಲಿಮಿಟ್ ಈ ಶರೀರದ ಅಷ್ಟ ಇಲ್ಲಿದು, ಶರೀರದ ಒಳಗೂ ಅದ, ಶರೀರದ ಹವನಾಗಿಯೂ ಐತಿ, ಶರೀರದ ಹೊರಗೂ ಅದ. ಇದು ವ್ಯಾಪಕವಾಗ್ಯದ. ಸರ್ವಂ ವ್ಯಾಪ್ನೋತಿ ಇತಿ ಆತ್ಮ, ಸರ್ವವನ್ನ ವ್ಯಾಪಿಸಿಕೊಂಡಿರುವುದು ಆತ್ಮ ಅದ. ಅಂದ್ರ ನಾ ಎಷ್ಟು ದೊಡ್ಡವದೇನ ಅಂದ್ರ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಾನು ಅದೇನಿ. ವ್ಯಾಪಕತೆ ದೃಷ್ಟಿಯಿಂದ ನಾನು ಆ ನಿಜವಾದ ನಾನು ಹಿಂಗದೇನಿ. ಆಪ್ನೋತಿ ಸರ್ವಂ ಇತಿ ಆತ್ಮ, ಯಾವುದು ಎಲ್ಲ ಕಡೆನೂ ವ್ಯಾಪಕವಾಗಿದೆಯೋ ಅದು ಆತ್ಮ. ಪರಿಚ್ಛಿನ್ನತೆ ಏನೈತಿ ಅದು ಆತ್ಮ ಅಲ್ಲ. ಶರೀರ ಪರಿಚ್ಛಿನ್ನದಿಂದ ಕೂಡೈತಿ, ಮನಸ್ಸು ಪರಿಚ್ಛಿನ್ನದಿಂದ ಕೂಡೈತಿ, ಬುದ್ಧಿ ಪರಿಚ್ಛಿನ್ನದಿಂದ ಕೂಡೈತಿ. ಆತ್ಮ ಪರಿಪೂರ್ಣದ. which is an object of consciousness but subject consciousness, and I am the located, so therefore I am all pervading. ಅಂತಾರ ಅಪ್ಪೋರು, the limitations and location belongs to the body. ಒಂದು ದೇಶದಾಗ ಐತಿ ಅನ್ನುವಂಥದ್ದು ಈ ಶರೀರ ಮಾತ್ರ ಅದ. ಪರಿಚ್ಛಿನ್ನತ್ವ ಭಾವ ಅನ್ನೋದು ಶರೀರ ಸಂಬಂಧಪಟ್ಟದ. ಆ ಶರೀರ ಏನೈತಿ ಅಂದ್ರ ಅದು ಅರಿವಿಗೆ ಅದು ವಿಷಯ ಆಗ್ಯದ. ಆದ್ರ ಆ ಏನು ದುಃಖ ಅದು ಎಂದೂ ವಿಷಯ ಆಗಿಲ್ಲ. ಅದು ಇಂತಲ್ಲಿ ಐತಿ ಇಂತಲ್ಲಿ ಇಲ್ಲ ಅಂತಲ್ಲ, ಅದು ವ್ಯಾಪಕದ. ಈ ರೀತಿ ಆತ್ಮನ ಲಕ್ಷಣಗಳನ್ನ ಹೇಳ್ಕುವಂತ ಹೊಂಟಿದಾರ. ಇನ್ನು ವಿಷಯ ಅದ, ಇನ್ನು ಇನ್ವಿಟೇಷನ್ ಮಾಡ್ಬೇಕಾಗ್ಯದ. ಇಲ್ಲಿಗೆ ಇವತ್ತಿನ ಈ ಒಂದು ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ, ಮತ್ತೆ ನಾಳೆ ದಿವಸ 8 ಭಗವದ್ಗೀತೆಯ ಕ್ಲಾಸ್ ಅನ್ನ ನೋಡೋಣ. 13ನೇ ಅಧ್ಯಾಯದ ಸಾರಾಂಶ ಮುಂದುವರೆದ ಭಾಗವನ್ನು ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ